ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, 2021-22 ಬಜೆಟ್ನಲ್ಲಿ ಒಂದಷ್ಟು ಯೋಜನೆಗಳು, ಪ್ಲ್ಯಾನ್ಸ್ ಅಂದರೆ ಒಂದಷ್ಟು ಸ್ಕೀಮ್ಸ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಒಂದು 3-4 ನ್ಯೂ ಸ್ಕೀಮ್ಸ್ ಇರ್ಬೋದು, ಮತ್ತು ಹಳೆ ಸ್ಕೀಮ್ಸ್ನ ಮಾಡಿಫಿಕೇಶನ್ ಮಾಡಿರ್ಬೋದು, ಅದಕ್ಕೆ ಒಂದಷ್ಟು ಇನ್ಸೆಂಟಿವ್ ಕೊಟ್ಟಿರ್ಬೋದಾಗಿರ್ಬೋದು. ಈ ಥರ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ನಾನು ಬಡ್ಜೆಟ್ ಸಾರಾಂಶ ಮಾಡಿದ್ದಾಗ ಕೂಡ ಅಲ್ಲಿ ಸ್ಪೆಸಿಫೈ ಮಾಡಿದ್ದೆ. ಬಟ್ ಇಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಬಡ್ಜೆಟಲ್ಲಿ ಏನು ಮಾಡಿಫೈ ಮಾಡಿದ್ದಾರೆ, ಮತ್ತು ಅದರ ಒಂದು ಸ್ಟ್ಯಾಟಿಕ್ ಪೋರ್ಷನನ್ನು ಯಾವಾಗ ಆ ಒಂದು ಸ್ಕೀಮ್ ಬಂದಿತ್ತು, ಸೊ ಅದರ ಸ್ಕೀಮ್ನಲ್ಲಿ ಏನು ಅದರ ಒಂದು ವಿಷನ್ ಇತ್ತು, ಅಂದರೆ ಅವರ ಒಂದು ಗುರಿ ಏನಿತ್ತು, ಇದೆಲ್ಲ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಇದು ಬರೀ ಸ್ಕೀಮ್ ಬೇಸ್ಡ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನ್. ಸೊ ನನ್ನ ಫಾಲೋ ಮಾಡ್ಕೋಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡಿ. PDF ನೋಟ್ಸ್ಗಾಗಿರ್ಬೋದು, ವಿಡಿಯೋದು ಲಿಂಕ್ಸ್ಗಳಾಗಿರ್ಬೋದು, ಬೇರೆ ಬೇರೆ ವಿಡಿಯೋ ಲಿಂಕ್ಸ್ಗಳಾಗಿರ್ಬೋದು, ಕ್ವಿಝಸ್ಗಳಾಗಿರ್ಬೋದು, ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಅಂತ ಹೇಳಿ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅಥವಾ ನೀವು ಸರ್ಚ್ ಮಾಡಿದ್ರೂ ಕೂಡ ಸಿಗುತ್ತೆ. ಈ ರೀತಿ ಸಿಂಬಲ್ ಇರ್ತಕ್ಕಂಥದ್ದು, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಫೈನ್ ಸರ್, ಮೊದಲನೇದಾಗಿ ನಾನು ಸ್ಕೀಮ್ಗೆ ಹೊರಟೋಗ್ಬಿಡ್ತೀನಿ. ವೆರಿ ಇಂಪಾರ್ಟೆಂಟು. ನಿಮಗೆ ಆಪ್ಷನಲ್ಲೂ ನಿಮಗೆ MCQ ಪ್ರಶ್ನೋತ್ತರಗಳಲ್ಲೂ ಕೇಳ್ತಾನೆ, ಮತ್ತು KS ಪ್ರಿಪೇರ್ ಆಗ್ತಾಯಿದ್ರೆ KS ಮೇನ್ಸ್ಗೂ ಕೂಡ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡೋದು. ಇವಾಗ KS ಮೇನ್ಸ್ ಏನು ಬರ್ತಾ ಇದೆ, ಮತ್ತು UPSC ಬರ್ತಾ ಇದೆ, ಬೇರೆ ಬೇರೆ ಎಕ್ಸಾಮ್ಸ್ಗಳು ಬರ್ತಾ ಇದೆ, FDA PSI ಬರ್ತಾ ಇದೆ. ಸೊ ಅಲ್ಲೂ ಕೂಡ ನೀವು ಏನು ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ಫಸ್ಟ್ ನೋಡಿ, PM ಆತ್ಮನಿರ್ಭರ್ ಭಾರತ್ ಸ್ವತ್ ಭಾರತ್ ಯೋಜನಾ ಅಂತ. ಅಂದರೆ ನಮ್ಮ ಆತ್ಮನಿರ್ಭರ್ ಭಾರತ್ ಜೊತೆಗೆ ಸ್ವಸ್ಥ ಭಾರತ ಯೋಜನಾ ಅಂತ ನಿಮ್ಗೆ ಗೊತ್ತಿರಬೇಕು. ನಮ್ಮ ಒಂದು ಬಡ್ಜೆಟ್ನಲ್ಲಿ 137% ಜಾಸ್ತಿ ಹೋದ ವರ್ಷ ಬಡ್ಜೆಟ್ಗೂ ಈ ಬಡ್ಜೆಟ್ಗೂ ಏನಾಗಿದೆ, ನಾವು ಒಂದು ಆರೋಗ್ಯಕ್ಕೆ ಮೀಸಲಿಟ್ಟಿದ್ದಾರೆ ಬಡ್ಜೆಟಲ್ಲಿ. ಸೊ ಇಲ್ಲಿ 6 ವರ್ಷಗಳಲ್ಲಿ 64,180 ಕೋಟಿ ವಿನಿಯೋಗ ಮಾಡ್ತಾ ಇದ್ದಾರೆ. ಯಾವುದಕ್ಕೆ? PM ಆತ್ಮನಿರ್ಭರ್ ಸ್ವಸ್ಥ ಭಾರತ್ ಯೋಜನಾ. ಇದು ಈ ವರ್ಷ ಮಾಡಿರ್ತಕ್ಕಂಥ ಬಡ್ಜೆಟಲ್ಲಿ ಸ್ಪೆಸಿಫೈ ಮಾಡಿರ್ತಕ್ಕಂಥ ಹೊಸ ಯೋಜನೆ ಇದು, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಇದು ಏನು ಹೇಳುತ್ತೆ, ವಾಟ್ ಈಸ್ ದಿಸ್ ಎಕ್ಸಾಕ್ಟ್ಲಿ ಟಾಕ್ಸ್ ಅಬೌಟ್? PM ಆತ್ಮನಿರ್ಭರ್ ಭಾರತ್ ಸ್ವಸ್ಥ ಯೋಜನಾ ಏನು ಹೇಳುತ್ತೆ? ಇಲ್ಲಿ ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಆರೋಗ್ಯ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಬೇಕು. ಅಂದರೆ ನಮ್ದು ಆಲ್ರೆಡಿ ಏನು ಪ್ರೈಮರಿ, ಸೆಕೆಂಡರಿ, ಟರ್ಷರಿ ನಮ್ಮ ಒಂದು ಹೆಲ್ತ್ ಸೆಕ್ಟರ್ ಇದೆ, ಅದನ್ನ ಅಭಿವೃದ್ಧಿಪಡಿಸಬೇಕು. ಓಕೆ, ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ಸಂಸ್ಥೆಗಳನ್ನು ಬಲಪಡಿಸಬೇಕು. ಅಂದರೆ ನಮ್ಮ ಸೆಂಟ್ರಲೈಸ್ಡ್ ಏನು ಆರೋಗ್ಯ ಸಂಸ್ಥೆಗಳಿವೆ, ಯಾವ್ದಾವ್ದು ನೋಡ್ಕೋತಾ ಇದೆ, ಅದನ್ನ ಬಲಪಡಿಸಬೇಕು. ಇನ್ನೂ ಹೆಚ್ಚು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು, ಅದನ್ನು ಇನ್ನೂ ಹೆಚ್ಚು ನವೀಕರಣ ಮಾಡಬೇಕು. ಸೊ ಈ ಜೊತೆಗೆ ಒಂದು ರೋಗಗಳನ್ನ ಪತ್ತೆ ಹಚ್ಚೋದಾಗಿರಲಿ, ಗುಣಪಡಿಸೋದಾಗಿರಲಿ, ಇದಕ್ಕೆ ಏನೇನು ಬೇಕೋ ಅದನ್ನು ಕೈಗೊಳ್ಳಬೇಕು. ಅಂದರೆ ನಮ್ಮ ಇದೆಲ್ಲ ಮೊದಲು ಇತ್ತು ಸರ್, ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಂತ ಇತ್ತು. ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸಿ ಈಗ PM ಆತ್ಮನಿರ್ಭರ್ ಭಾರತ್ ಸ್ವಸ್ಥ ಯೋಜನಾ ಅಂತ ಮಾಡಿದ್ದಾರೆ ಸರ್. ಓಕೆ, ವೆರಿ ಇಂಪಾರ್ಟೆಂಟ್. ಹಾಗಾದರೆ ಈ ಅಡಿಲಿ ಏನೇನು ಬರ್ತವೆ ಅಂದರೆ, ಇಲ್ಲಿ 17,788 ಗ್ರಾಮೀಣ ಮತ್ತು ನಗರ ಆರೋಗ್ಯ ಸ್ವಾಸ್ಥ್ಯ ಕೇಂದ್ರಗಳನ್ನು ತೆರೀತಾರೆ. ಇದರಲ್ಲಿ ಪ್ರಯೋಗಾಲಯಗಳು, ಲ್ಯಾಬ್ರೇಟರಿಗಳನ್ನ ತೆಗಿತಾರೆ. ಇದೆಲ್ಲ ಇದೆಯಲ್ಲ, ಈ ಪಾಯಿಂಟ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲ್ಯಾಬ್ರೇಟರಿಗಳನ್ನ ತೆಗಿತಾರೆ. 602 ಜಿಲ್ಲೆಗಳಲ್ಲಿ ಮತ್ತು 12 ಕೇಂದ್ರ ಸಂಸ್ಥೆಗಳ ನಿರ್ಣಾಯಕ ಆರೈಕೆ ಆಸ್ಪತ್ರೆಗಳನ್ನು ತೆಗಿತಾರೆ. ಮತ್ತು NCDC ಅಂತ ಕರಿತೀವಿ, ಅಂದರೆ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ, ನ್ಯಾಷನಲ್ ರೋಗ ನಿಯಂತ್ರಣ ಕೇಂದ್ರ, ಸೆಂಟರ್ ಫಾರ್ ಡಿಸೀಸಸ್ ಕಂಟ್ರೋಲ್ ಅಂತ ಕರಿತೀವಿ, ಅದನ್ನು ತೆರಿಬೇಕು. ಮತ್ತು 5 ಪ್ರಾದೇಶಿಕ ಶಾಖೆಗಳನ್ನು ತೆಗಿಬೇಕು. 20 ಮಹಾನಗರ ಪಾಲಿಕೆಯಲ್ಲಿ ಆರೋಗ್ಯ ಕಣ್ಗಾವಲುಗಳನ್ನು ಮಾಡಬೇಕು ಅಂತ ಇದೆ. ಮತ್ತು 17 ಹೊಸ ಸಾರ್ವಜನಿಕ ಆರೋಗ್ಯ ಘಟಕಗಳನ್ನ ತೆರಿಬೇಕು. ಎಲ್ಲೆಲ್ಲಿ ತೆರೀತಾರೆ? 32 ವಿಮಾನ ನಿಲ್ದಾಣಗಳಲ್ಲಿ, 11 ಬಂದರುಗಳಲ್ಲಿ. ನೋಡಿ, ಅಂದರೆ ಎಲ್ಲಿ ಈಗಿನ ಪರಿಸ್ಥಿತಿ, ಕೋವಿಡ್ ಪರಿಸ್ಥಿತಿಗೆ ಎಲ್ಲೆಲ್ಲಿ ನಮಗೆ ಒಂದು ಇನ್ಕಮಿಂಗ್ ಔಟ್ ಗೋಯಿಂಗ್ ಆಗುತ್ತೆ, ಅಂದರೆ ಜನಗಳು ಮತ್ತು ಬೇರೆ ಬೇರೆ ಇದು, ಅಲ್ಲಿ ನಾವು ಇದನ್ನು ತೆಗಿಬೇಕು. ಮತ್ತು 7 ಲ್ಯಾಂಡ್ ಕ್ರಾಸಿಂಗ್ಸ್, ಅಂದರೆ ನಮ್ಮ ಒಂದು ಬಾರ್ಡರ್ ಕ್ರಾಸಿಂಗ್ಗಳಾಗಿರ್ಬೋದು, ರಾಜ್ಯದಿಂದ ರಾಜ್ಯ ಆಗಿರ್ಬೋದು, ರಾಷ್ಟ್ರದಿಂದ ರಾಷ್ಟ್ರ ಆಗಿರ್ಬೋದು, ಅಲ್ಲೂ ಕೂಡ ಇದನ್ನು ತೆಗಿಬೇಕು ಅಂತ ಹೇಳಿ. ಸೊ ಒಂದಷ್ಟು ಇಲ್ಲಿ ಡೀಟೇಲ್ಸ್ ಇದೆ. ವೈರಾಲಜಿ 4 ಪ್ರಾದೇಶಿಕ ರಾಷ್ಟ್ರೀಯ ಸಂಸ್ಥೆಗಳನ್ನ ತೆಗಿಬೇಕು. ಅಂದರೆ ವೈರಾಲಜಿ ಅಂತಂದ್ರೆ ಏನು? ವೈರಸ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು. ಒಂದು ರೀಜನಲ್ ಲ್ಯಾಬ್ರೇಟರಿಗಳನ್ನ ತೆಗಿಬೇಕು ಅಂತೆಲ್ಲ ಈ ಒಂದು ಸ್ಕೀಮ್ನ ಅಡಿಲಿ ಅಂದ್ಕೊಂಡಿರೋದು. ಸೊ ವಾಟ್ ಈಸ್ ದಿಸ್? ಪ್ರಧಾನಮಂತ್ರಿದು ಆತ್ಮನಿರ್ಭರ್ ಸ್ವಸ್ಥ ಭಾರತ ಯೋಜನಾ ಅಂತ. ಇದು ನ್ಯೂ ಸ್ಕೀಮ್ ಮೆನ್ಷನ್ಡ್ ಇನ್ ದಿಸ್ ಬಜೆಟ್. ಇನ್ನು ಜಲ್ ಜೀವನ್ ಮಿಷನ್. ಸರ್, ಜಲ್ ಜೀವನ್ ಮಿಷನ್ ಬಗ್ಗೆ ಮಾತಾಡಿದರೆ ಈ ಒಂದು ಬಜೆಟಲ್ಲಿ, ಆದರೆ ಇದು ಹೊಸ ಸ್ಕೀಮ್ ಏನು ಅಲ್ಲ. ಆದರೆ ಇಲ್ಲಿ ಒಂದಷ್ಟು ಮಾಡಿಫೈ ಮಾಡಿದರೆ, ಒಂದಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಏನು ಬಡ್ಜೆಟಲ್ಲಿ ಹೇಳಿದರು? ಜಲ್ ಜೀವನ್ ಮಿಷನ್ ಅರ್ಬನ್ನಲ್ಲಿ, ಅಂದರೆ ನಮ್ಮ ನಗರದಲ್ಲಿ 4,378 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 2.8 ಲಕ್ಷ ಕೋಟಿಯಷ್ಟು ಮನೆಗೆ ನಾವು ಟ್ಯಾಪ್ ಅಂದರೆ ನಲ್ಲಿಗಳನ್ನ ಒದಗಿಸ್ಬೇಕು ಅಂತಿದೆ. ಜೊತೆಗೆ 500 ಅಮೃತ್ ನಗರಗಳಲ್ಲಿ ದ್ರವ್ಯ ತ್ಯಾಜ್ಯ ನಿರ್ವಹಣೆಗಾಗಿ ಪ್ರಾರಂಭಿಸಬೇಕು ಅಂತ ಹೇಳಿದರೆ, ಅಂದರೆ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳನ್ನ ಡೆವಲಪ್ ಮಾಡಬೇಕು. ಇಲ್ಲಿ ಫಸ್ಟು ಜಲಜೀವನ ಮಿಷನ್ ಅಂದ್ರೆ ಏನು? ಓಕೆ, ಅದನ್ನು ತಿಳ್ಕೊಳ್ಳೋಣ. ಅಮೃತ್ ಅಂದ್ರೇನು ಅದನ್ನು ತಿಳ್ಕೊಳ್ಳೋಣ ಫಸ್ಟು. ಇದೆರಡು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಸೊ ಜಲಜೀವ ಮಿಷನ್ ಅಂದ್ರೆ ಏನು? ಸೊ ಜಲಜೀವನ ಮಿಷನ್ 2024ರಲ್ಲಿ ನಾವೇನು ಮಾಡಬೇಕು ಅಂದರೆ, ಟಾರ್ಗೆಟ್ ಇದೆ. ಜಲಶಕ್ತಿ ಮಿನಿಸ್ಟ್ರಿ ಅಡಿಲಿ ಬರ್ತಕ್ಕಂಥ, ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಡಿಲಿ ಬರ್ತಕ್ಕಂಥದ್ದು 2024 ಒಳಗೆ ಪ್ರತಿ ಗ್ರಾಮೀಣ
ಕುಟುಂಬಗಳಿಗೆ ದಿನಕ್ಕೆ 55 ಲೀಟರಷ್ಟು ಏನು ಮಾಡಬೇಕು, ಫಂಕ್ಷನ್ಡ್ ಹೌಸ್ ಹೋಲ್ಡ್ ಟ್ಯಾಪ್ ಅಂದರೆ ಕಾರ್ಯನಿರತ ಆಗಿರ್ತಕ್ಕಂಥ ನಲ್ಲಿಗಳನ್ನ ಒದಗಿಸ್ಬೇಕು. ಅಂದರೆ ಅವ್ರಿಗೆ ಅಟ್ಲೀಸ್ಟ್ ಒಬ್ಬನಿಗೆ 55 ಲೀಟರ್ ನೀರು, ಶುದ್ಧ ನೀರು ಸಿಗಬೇಕು ಅಂತಕ್ಕಂಥದ್ದು. ಇದನ್ನ ಅಚೀವ್ ಮಾಡೋದಾವಾಗ 2024. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದೆ ಸರ್, ಎಕ್ಸಾಮಲ್ಲಿ ಕೇಳ್ತಾನೆ. ಇದು ಜಲ್ ಜೀವನ ಮಿಷನ್ನ ಟಾರ್ಗೆಟ್. ದಿಸ್ ಇಸ್ ದ ಮಿಷನ್. ಓಕೆ, ಇದೊಂದು ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಇದನ್ನ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂದರೆ, ನೀರು ಸರಬರಾಜು ಮಾಡಬೇಕಂದ್ರೆ ಹಳ್ಳಿಗಳಲ್ಲಿ ಪೈಪ್ಲೈನ್ಗಳು ಹಾಕಬೇಕು ಅಲ್ವಾ, ಮತ್ತು ಅಲ್ಲಿ ಅಂತರ್ಜಲ ಅಭಿವೃದ್ಧಿ ಮಾಡಬೇಕು, ತ್ಯಾಜ್ಯ ನಿರ್ವಹಣೆ ಮಾಡಬೇಕು, ನೀರಿನ ಮರುಬಳಕೆ ನಿರ್ವಹಣೆ ಮಾಡಬೇಕು, ಮತ್ತು ಅಲ್ಲೊಂದಷ್ಟು ಮಳೆ ನೀರು ಕೊಯ್ಲು ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ಅಂದರೆ ಮಳೆ ನೀರನ್ನು ಸಂರಕ್ಷಣೆ ಮಾಡಿ ಅದನ್ನು ವಾಪಸ್ ಏನು ಮಾಡಬೇಕಾಗತ್ತೆ, ಪ್ಯೂರಿಫೈ ಮಾಡಿ ಕೊಡ್ತಕ್ಕಂಥದ್ದು. ಸೊ ಇವೆಲ್ಲ ಕಾರ್ಯಗಳು ಹಮ್ಮಿಕೋಬೇಕು. ಮತ್ತು ಅಲ್ಲಿ ಶಿಕ್ಷಣ ಮಾಹಿತಿ ಸಂವಹನ ಕೂಡ ಮಾಡಬೇಕು. ಅಂದರೆ ಕಮ್ಯುನಿಕೇಷನ್, ಅವ್ರ ಬಗ್ಗೆ ಆ ಹಳ್ಳಿ ಜನರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು. ಇದು ಜಲ್ ಜೀವನ ಮಿಷನ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದು ದುಡ್ಡು ಯಾರು ಕೊಡ್ತಾರೆ ಜಲ್ ಜೀವನ ಮಿಷನ್ಗೆ ಅಂತಂದರೆ, ಇದು ಕೇಂದ್ರ ರಾಜ್ಯಗಳ ನಡುವೆ ನಿಧಿ ಹಂಚಿಕೆ ಮಾದರಿ. ಅಂದರೆ ಹಿಮಾಲಯ ಮತ್ತು ದಕ್ಷಿಣ ರಾಜ್ಯಗಳಿಗೆ 90:10 ಅಂದರೆ 90% ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟರೆ 10% ಆ ರಾಜ್ಯಗಳು ಕೊಡ್ತದೆ. ಯಾವುದು ಹಿಮಾಲಯದ ತಪ್ಪಲಿನಲ್ಲಿರ್ತಕ್ಕಂಥ ರಾಜ್ಯಗಳು ಮತ್ತು ಈಶಾನ್ಯ ರಾಜ್ಯಗಳು ಅಂತ ಏನು ಕರಿತೀವಿ ಅದು. ಇನ್ನು ಬೇರೆ ರಾಜ್ಯಗಳಾದರೆ 50:50 ಆಗುತ್ತೆ. ಅಂದರೆ ಕೇಂದ್ರ 50 ಕೊಟ್ಟರೆ ನಮ್ಮ ಸ್ಟೇಟ್ 50 ಕೊಡುತ್ತೆ. 100% ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಕ್ಕೆ 100% ಕೊಡ್ತಕ್ಕಂಥದ್ದು. ನೋಡಿ, ಈಗ ಜಲ್ ಜೀವನ್ ಮಿಷನ್ ಎಷ್ಟು ತಿಳ್ಕೊಂಡ್ವಿ. ನಾಳೆ ದಿನ ಎಕ್ಸಾಮ್ಗೆ ನಿಮಗೆ KS ಮೇನ್ಸ್ ಬರೀತೀರಾ ಅಥವಾ FDA ಬರೀತೀರಾ, ಈಗ ಜಲ್ ಜೀವನ ಮಿಷನ್ ನ್ಯೂಸಲ್ಲಿದೆ. ಸೊ ನಿಮಗೆ ಜಲ್ ಜೀವನ ಮಿಷನ್ ಬಡ್ಜೆಟಲ್ಲಿ ಏನಿದೆ ಅಂತ ಕೇಳದೆ ಇದ್ರೂ ಕೂಡ ಅಕಸ್ಮಾತ್ ಸ್ಟ್ಯಾಟಿಕ್ ಪೋರ್ಷನಲ್ಲಿ ಕೇಳ್ಬೋದು, 2024 ನಾವು ಅಚೀವ್ ಮಾಡಬೇಕು ಅಂದ್ಕೊಂಡಿರೋದು, ಪ್ರತಿದಿನಕ್ಕೆ ಎಷ್ಟು ಲೀಟ್ರ್ ಕೊಡಬೇಕು ಅಂತ ಜಲ್ ಜೀವನ್ ಮಿಷನ್ ಇದೆ ಅಂತ ಕೇಳ್ಬೋದು. 55 ಲೀಟರ್ ಆಗಿರ್ಬೋದು ಅಲ್ವಾ, ಮತ್ತು ಅದರ ಒಂದು ಹಣ ಹಂಚಿಕೆ ಹೆಂಗಿದೆ ಅಂತ ಕೇಳ್ಬೋದು. ಸೊ ಇವೆಲ್ಲ ಕೇಳ್ತಾನೆ ಎಕ್ಸಾಮಲ್ಲಿ ಸ್ನೇಹಿತರೆ, ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲಿ ಅಮೃತ್ ಬಗ್ಗೆ ಮಾತಾಡಿದ್ದಾರಲ್ಲ, 500 ಸಿಟಿಗಳಿಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ. ವಾಟ್ ಈಸ್ ಅಮೃತ್? ಅಮೃತ್ ಫುಲ್ ಫಾರ್ಮ್ ಫಸ್ಟ್ ತಿಳ್ಕೊಳ್ಳಿ, ಅಟಲ್ ಮಿಷನ್ ಅಂತ ಅದು. ಓಕೆ, ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ನಮ್ಮ ಅಟಲ್ ಅವರ ಒಂದು ಹೆಸರಲ್ಲಿಟ್ಟು, ಈಗ JNRM ಅಂತ ನೀವು ಸಿಟಿಗಳಲ್ಲಿ ಇದ್ರೆ ಗೊತ್ತಿರುತ್ತೆ, ಮೈಸೂರು, ಬೆಂಗಳೂರು ಮತ್ತು ಬೇರೆ ಬೇರೆ ಸಿಟಿ, ಮಂಗಳೂರು ಅಂತ ಬೆಳಗಾವಿ ಇದ್ರೆ ಗೊತ್ತಿರುತ್ತೆ. ಅಲ್ಲಿ ನಿಮಗೆ ಸಿಟಿಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾರೆ, ಮೋರಿಗಳಾಗಿರ್ಬೋದು, ಪೈಪ್ಲೈನ್ಗಳಾಗಿರ್ಬೋದು, ಅದು ಕುಡಿಯುವ ನೀರಾಗಿರ್ಬೋದು, ಚರಂಡಿ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, JNRM ಅಂತ ಅಂದ್ಬಿಟ್ಟು ಹಾಕಿರ್ತಾರೆ. ಸೊ ಈ ಅಡಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಸಿಟಿಗಳನ್ನ ಡೆವಲಪ್ ಮಾಡೋಕ್ಕೋಸ್ಕರ ಇದಿರ್ತಕ್ಕಂಥದ್ದು. ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ, ಅದು 500 ಅಮೃತ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಇನ್ 500 ಲೊಕೇಶನ್ ವಿತ್ ಎ ಪಾಪ್ಯುಲೇಷನ್ ಆಫ್ 1 lakh ಆ್ಯಂಡ್ ಅಬವ್. 1 ಲಕ್ಷಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ಸಿಟಿಗಳಲ್ಲಿ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಿಟಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಈಗ ಬಜೆಟಲ್ಲಿ ಏನು ಮಾಡಿದ್ದಾರೆ, ವೇಸ್ಟ್ ಮ್ಯಾನೇಜ್ಮೆಂಟ್ನು ಕೂಡ ಮಾಡಬೇಕು. ಅಂದರೆ ಅಲ್ಲಿ ವೇಸ್ಟ್ ಏನು ಜನರೇಟ್ ಆಗುತ್ತೆ, ಅಂದರೆ ಅದು ಒಂದು ಮಲದಿಂದ ಮೂತ್ರದಿಂದ ಏನು ವೇಸ್ಟ್ ಬರುತ್ತೆ, ಅದನ್ನ ಕ್ಲೀನ್ ಮಾಡ್ತಕ್ಕಂಥ ಪ್ರೋಸೆಸ್ ಆಗಿರ್ಬೋದು. ಸೊ ಅದನ್ನು ಕೂಡ ಈಗ 500 ಲೊಕೇಶನ್ಗಳಲ್ಲಿ ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಇಲ್ಲಿ ದುಡ್ಡು ಹೆಂಗೆ ಕೊಡ್ತಾರೆ ಸರ್? ಸೆಂಟ್ರಲ್ ಅಸಿಸ್ಟೆನ್ಸ್ ವಿಲ್ ಬಿ ದ ಎಕ್ಸ್ಟೆಂಟ್ ಆಫ್ 50% ಪ್ರಾಜೆಕ್ಟ್ ಕಾಸ್ಟ್. ಅಂದರೆ ಆ ಒಂದು ಸಿಟಿಲಿ ಏನು ಪ್ರಾಜೆಕ್ಟ್ ಯೋಜನೆಯ ಒಂದು ದರ ಆಗುತ್ತೆ, ಅದಕ್ಕೆ 50% ಸೆಂಟ್ರಲ್ ಕೊಡುತ್ತೆ, ಇನ್ನು ಮಿಕ್ಕಿದ್ದು ಸ್ಟೇಟ್ ಹಾಕಬೇಕಾಗುತ್ತೆ. ಎಲ್ಲಿ ಯಾವ ಸ್ಟೇಟ್ಗಳಲ್ಲಿ ಅಂದರೆ 10 ಲಕ್ಷಕ್ಕಿಂತ ಹೆಚ್ಚಿಗೆ ಇರತಕ್ಕಂಥ ಪಾಪ್ಯುಲೇಷನ್ ನಗರಗಳಲ್ಲಿ ಈ ಒಂದು ಪರಿಸ್ಥಿತಿನ ಮೇಂಟೈನ್ ಮಾಡ್ಕೊಂಡು ಹೋಗೋದು. ಸೊ ಅಟಲ್ ಮಿಷನ್ ಬಗ್ಗೆ ಕೇಳ್ತಾನೆ ನಿಮಗೆ, ವಾಟ್ ಈಸ್ ಅಮೃತ್ ಅಂತ ಕೇಳ್ತಾನೆ. ಅಮೃತ್ ಅಂದರೆ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಆಫ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ರಿಜುವಿನೇಷನ್ ಅಂದರೆ ನವೀಕರಣಗೊಳಿಸ್ತಕ್ಕಂಥದ್ದು. ಎಲ್ಲಿ ಸರ್? ನಮ್ಮ ನಗರಗಳನ್ನು ಪರಿವರ್ತನೆ ಮಾಡೋಕ್ಕೆ, ನಮ್ಮ ನಗರಗಳಲ್ಲಿ ಏನು ಮಾಡೋದು, ನವೀಕರಣಗೊಳಿಸ್ತಕ್ಕಂಥದ್ದು. ಅರ್ಥ ಆಯ್ತಲ್ವಾ? ವೆರಿ ಇಂಪಾರ್ಟೆಂಟ್ ಇದು. ಫೈನ್. ಈಗ ನೆಕ್ಸ್ಟ್ ಸ್ಕೀಮ್ ಬರೋಣ. ಈ ನೆಕ್ಸ್ಟ್ ಸ್ಕೀಮು ನಮ್ಮ ಬಜೆಟಲ್ಲಿ ಏನು ಮಾತಾಡಿದ್ದಾರೆ ಸರ್? ಮಿಷನ್ ಪೋಷನ್ 2.0 ಬಗ್ಗೆ ಮಾತಾಡಿದ್ದಾರೆ ಸರ್. ಫಸ್ಟ್ ಮಿಷನ್ ಪೋಷನ್ ಅಂದ್ರೇನು, ಪೋಷನ್ ಮಿಷನ್ ಅಂದ್ರೇನು ಅದನ್ನು ತಿಳ್ಕೊಬೇಕಾಗುತ್ತೆ. ಮಿಷನ್ ಪೋಷನ್ 2.0 ಅಂದ್ರೆ ಏನು ಬಜೆಟ್ ಹೇಳಿದರೆ ಅದನ್ನು ಫಸ್ಟ್ ಎಕ್ಸ್ಪ್ಲೋರ್ ಮಾಡಿ. ವಾಟ್ ಈಸ್ ಮಿಷನ್ ಪೋಷನ್, ಯಾವಾಗ ಬಂತು, ಏನಿದ್ರ ಅಡಿಲಿದೆ ಅಂತ ತಿಳ್ಕೊತಾ ಹೋಗೋಣ. ಫೈನ್ ಸರ್, ಫೈನ್. ಇಲ್ಲಿ ಮಿಷನ್ 2.0 ಅಂತಂದ್ರೆ ಏನು ಅಂದರೆ, ಈಗ ಪೌಷ್ಟಿಕಾಂಶನ ನಾವು ಕೊಡಬೇಕು, ಅದನ್ನ ವಿತರಣೆ ಮಾಡಬೇಕು, ಔಟ್ರೀಚ್ ಎಲ್ಲರಿಗೂ ತಲುಪಿಸ್ಬೇಕು, ಮತ್ತು ಅದ್ರ ಫಲಿತಾಂಶನ ಬಲಪಡಿಸ್ಬೇಕು. ಇದು ಸರ್ಕಾರದ ಒಂದು ಕಾರ್ಯಕ್ರಮ ಈ ಒಂದು ಬಜೆಟಲ್ಲಿ ಮೆನ್ಷನ್ ಇರ್ತಕ್ಕಂಥ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಸರ್ಕಾರವು ಪೂರಕ ಪೌಷ್ಟಿಕಾಂಶ ಕಾರ್ಯಕ್ರಮ ಅಂತ ಏನಿದೆ ಅದನ್ನು ಮತ್ತು ಪೋಷಣ್ ಅಭಿಯಾನ ಅಂತೇನಿದೆ ಅದೆರಡನ್ನು ಮರ್ಜು ಮಾಡಿ ವಿಲೀನ ಮಾಡಿ ಮಿಷನ್ ಪೋಷಣ್ 2.0 ಪ್ರಾರಂಭಿಸಿದೆ. ಸರ್ ಪೋಷಣ್ ಅಭಿಯಾನದಲ್ಲಿ ನಿಮ್ಗೇನು ಬರುತ್ತೆ ಅಂದರೆ, ಸರ್ ಪೋಷಣ್ ಅಭಿಯಾನಲ್ಲಿ ನಿಮಗೆ ICDS ಅಂತ ಒಂದು ಸ್ಕೀಮ್ ಇದೆ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತಿದೆ. ಅಲ್ಲಿ ಏನಾಗುತ್ತೆ ಅಂದರೆ, ಈ ಪೋಷಣ್ ಅಭಿಯಾನಲ್ಲಿ ಮಕ್ಕಳುಗಳಾಗಿರ್ಬೋದು, ಹದಿಹರಿಯದ ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಮತ್ತು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ಇವ್ರಿಗೆ ಪೋಷಕಾಂಶಗಳನ್ನು ಕೊಡಬೇಕು ಅಂಥೇಳಿ ಇದು ಮಿಷನ್ ಪೋಷಣ್ ಅಭಿಯಾನದಲ್ಲಿ ಇರ್ತಕ್ಕಂಥ, ಅಂದರೆ ಪೋಷಣ್ ಅಭಿಯಾನದಲ್ಲಿ ಇರ್ತಕ್ಕಂಥದ್ದು. ಈ ಪೋಷಣ್ ಅಭಿಯಾನವನ್ನು ಕೂಡ ಮತ್ತೆ ಸರ್ಕಾರ ಪೂರಕ ಪೌಷ್ಟಿಕ ಕಾರ್ಯಕ್ರಮ ಅಂತ ಏನು ಹಮ್ಮಿಕೊಂಡಿದೆ ಅದೆರಡನ್ನೂ ಮಿಕ್ಸ್ ಮಾಡಿ ಈಗ ಮಿಷನ್ ಪೋಷಣ್ ಅಂತ ಮಾಡ್ತಾರೆ ಸರ್. ವೆರಿ ಇಂಪಾರ್ಟೆಂಟ್ ಸರ್ ಇದು. ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಪೋಷಣ್ ಅಭಿಯಾನವನ್ನು ಸರ್ಕಾರ 2018ರಲ್ಲಿ ಪ್ರಾರಂಭಿಸಿದ್ದು, ಈ ಪೋಷಣ್ ಅಭಿಯಾನ ಅಂತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ, ಅಪೌಷ್ಟಿಕತೆ ಆಗಿರ್ಬೋದು, ರಕ್ತಹೀನತೆ, ಅಮೋನಿಯಾ ಅಂತ ಕರಿತೀವಿ ಅಲ್ವಾ, ನ್ಯೂಮೋನಿಯಾ ಅಂತ ಕರಿತೀವಿ.
ಚಿಕ್ಕ ಮಕ್ಕಳು, ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಲ್ಲಿ ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡಬೇಕು ಅಂದರೆ ಅವ್ರ ತೂಕವನ್ನು ಕ್ರಮವಾಗಿ, ಜನನ ತೂಕವನ್ನು ಕ್ರಮವಾಗಿ 2%, 2%, 3%, 2% ಕಡಿಮೆ ಮಾಡಲು ಗುರಿ ಹೊಂದಿದೆ. ಅಂದರೆ ರಕ್ತಹೀನತೆ ಏನಿದೆ ಅದನ್ನು ನಾವೇನು ಮಾಡಬೇಕು ಸರ್, 2% ಕಮ್ಮಿ ಮಾಡಬೇಕಾಗತ್ತೆ. ಅಲ್ವಾ ಮಕ್ಕಳು, ಮಹಿಳೆ ಮತ್ತು ಹದಿಹರೆಯದ ಹುಡುಗಿಯರಲ್ಲಿ 3%, 2% ಕಮ್ಮಿ ಮಾಡಬೇಕಾಗತ್ತೆ ಮಹಿಳೆಯರಲ್ಲಿ ಮತ್ತು ಹದಿಹರೆಯದ ಹುಡುಗಿಯರಲ್ಲಿ. ಇಷ್ಟಲ್ಲದೆ 2022 ವೇಳೆಗೆ 2022 ಒಳಗಷ್ಟರಲ್ಲಿ 6 ವರ್ಷದ ವಯಸ್ಸಿನ ಮಕ್ಕಳಲ್ಲಿ 30.84% 25% ಕುಂಠಿತಗೊಳಿಸುವುದು. ಅಂದರೆ ಆ ಮಕ್ಕಳನ್ನ ಏನು ರಕ್ತಹೀನತೆ ಪೌಷ್ಟಿಕತೆ ಇದೆಯಲ್ಲ, ಇದು ಈಗ 38% ಇದ್ರೆ ಅದನ್ನ 25% ತರಬೇಕು. ಇದು 2027 ಅಚೀವ್ ಮಾಡಬೇಕು. ಇದು ಮಿಷನ್ ಪೋಷಣ್ ಅಭಿಯಾನ್. ನೋಡಿ, ಈ ಪೋಷಣ್ ಅಭಿಯಾನನ್ನು ಕೂಡ ಮತ್ತೆ ಈ ಪೌಷ್ಟಿಕಾಂಶ ಅಂದರೆ ಮಿಷನ್ ಪೋಷಣ್ ಅಂತೇನಿತ್ತು, ಈ ಅಭಿಯಾನ ಮತ್ತು ನಮ್ಮ ಮಿಷನ್ ಪೋಷಣ್ ಎರಡನ್ನೂ ಮಿಕ್ಸ್ ಮಾಡಿ ಈಗ ಮಿಷನ್ ಪೋಷಣ್ 2 ಅಂತ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಎಕ್ಸಾಮಲ್ಲಿ ನಿಮ್ಗೆ ಮಿಷನ್ ಪೋಷಣ್ 2 ಬಗ್ಗೆ ಕೇಳ್ತಾನೆ, ಮತ್ತು ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಕೇಳ್ತಾನೆ. ಪೋಷಣ್ ಅಭಿಯಾನ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಈ ಸ್ಟಂಟಿಂಗ್, ಹೈಟಲ್ಲಿ ಇರಲ್ಲ, ಅದೇನು ಕರಿತೀವಿ ಅಪೌಷ್ಟಿಕತೆ, ನ್ಯೂಮೋನಿಯಾ ಅಂತ ಏನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾರ್ಯಾರಲ್ಲಿ ಸಂಬಂಧಪಟ್ಟಿದೆ ಸರ್? ಮಹಿಳೆ, ಮಕ್ಕಳು ಮತ್ತು ಹದಿಹರೆಯದ ಹುಡುಗಿಯರಲ್ಲಿ ಮತ್ತು ಈ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಸ್ಕೀಮ್ ಏನು ಮಾತಾಡುತ್ತೆ ಸರ್ ನೆಕ್ಸ್ಟ್ ಸ್ಕೀಮು ಪ್ರಾಬ್ಲಮ್ ಆಫ್ ಏರ್ ಪೊಲ್ಯೂಷನ್ ಬಗ್ಗೆ ಮಾತಾಡಿದೆ ಬಜೆಟಲ್ಲಿ. ಇಲ್ಲಿ ಇದು ಹೊಸದು. ಇದು ಏನು, ಏರ್ ಪೊಲ್ಯೂಷನ್ ಆಲ್ರೆಡಿ ಬೇರೆ ಬೇರೆ ಸ್ಕೀಮ್ಗಳಿದೆ, ಆದರೆ ಇಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಇಲ್ಲಿ 2 ಪಾಲಿಸಿ ತರ್ತಾರೆ ಹೊಸದಾಗಿ. ಕೇಳ್ತಾನೆ ಎಕ್ಸಾಮಲ್ಲಿ, ಈ ಬಜೆಟ್ನಲ್ಲಿ 1 ಮಿಲಿಯನ್ ಜನಸಂಖ್ಯೆ ಹೊಂದಿರುವ 42 ನಗರ ಕೇಂದ್ರಗಳಿಗೆ, ಅಂದರೆ 1 ಮಿಲಿಯನ್ಗಿಂತ ಹೆಚ್ಚು, 1 ಮಿಲಿಯನ್ ಮತ್ತು ಅದಕ್ಕಿಂತ ಹೆಚ್ಚು, ಅಲ್ಲಿ 42 ನಗರ ಕೇಂದ್ರಗಳನ್ನು ಗುರುತು ಮಾಡಿ 2217 ಕೋಟಿ ರೂಗಳು ಸರ್ಕಾರ ಮೀಸಲಿಡಿದೆ. ಯಾಕೆ ಮೀಸಲಿಡಿದೆ? ವಾಲ್ಯೂಮ್ ಅಲ್ಲಿನ ತಡಿಬೇಕು ಅಂತೇಳಿ. ಏನು ಮಾಡುತ್ತೆ, ಅಲ್ಲಿ ಬೇರೆ ಬೇರೆ ಆದ ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಳ್ಳುತ್ತೆ. ಅದು ಏನು ಅಂತ ಇನ್ನೂ ಡೀಟೇಲಾಗಿ ಬರಬೇಕಾಗಿದೆ ನಮಗೆ. ಓಕೆ, ಇನ್ನೂ ಡೀಟೇಲಾಗಿ ಬರಬೇಕಾಗಿದೆ. ಈ ಹೊಸ ಪ್ರೋಗ್ರಾಮ್ಗಳು ಬಜೆಟಲ್ಲಿ ಅನೌನ್ಸ್ ಆಗಿರ್ತಾರೆ ಸ್ನೇಹಿತರೆ, ಅದು ಇನ್ನು ಡೀಟೇಲ್ ಆಗಿ ಮುಂದೆ ಅವರು ಕೊಡ್ತಾ ಹೋಗ್ತಾರೆ. ಯಾವುದು ಬಜೆಟಲ್ಲಿ ಕಿಂತ ಮುಂಚೆ ಅನೌನ್ಸ್ ಆಗಿತ್ತು ಅದು ಬಜೆಟಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ, ಆ ಡೀಟೇಲ್ ನಮಗೆ ಸಿಗುತ್ತೆ, ಆಲ್ರೆಡಿ ಇದೆ. ಆದರೆ ಈ ಬಜೆಟಲ್ಲಿ ಇವಾಗ ಮೆನ್ಷನ್ ಆಗಿರೋ ಸ್ಕೀಮ್ನ ಇನ್ನೂ ಡೀಟೇಲ್ ಎಕ್ಸ್ಪ್ಲನೇಷನ್ ಅವರು ಮುಂದೆ ಕೊಡ್ತಾ ಹೋಗ್ತಾರೆ. ಸೊ ಇವಾಗ ಎಷ್ಟಿದೆ ಅಷ್ಟು ತಿಳ್ಕೊತಾ ಹೋಗೋಣ ಈ ಹೊಸ ಸ್ಕೀಮ್ ಬಗ್ಗೆ. ಇಲ್ಲಿ ಸ್ಕ್ಯಾಪೇಜ್ ನೀತಿ ಅಂದರೆ ಸ್ಕ್ರ್ಯಾಪ್ ಮಾಡ್ತಕ್ಕಂಥ ಒಂದು ಪಾಲಿಸಿ ತರ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ವಾಣಿಜ್ಯ ವಾಹನಗಳು, ಕಮರ್ಷಿಯಲ್ ವೆಹಿಕಲ್ನ 15 ವರ್ಷಗಳ ಬಳಕೆ ನಂತರ ಮತ್ತೆ ಫಿಟ್ನೆಸ್ಗೆ ಒಳಪಡಿಸಬೇಕಾಗತ್ತೆ. ಅದೇ ನಿಮ್ಮ ವೈಯಕ್ತಿಕ ಅಂದರೆ ಪರ್ಸನಲ್ ವೆಹಿಕಲ್ನ 20 ನಿಮಿಷ ಅಂದರೆ ಫಿಟ್ನೆಸ್ಗೆ ಒಳಪಡಿಸಬೇಕಾಗತ್ತೆ. ಫಿಟ್ನೆಸ್ ಚೆನ್ನಾಗಿದೆ ಯೂಸ್ ಮಾಡಿ, ಇಲ್ಲಾಂದರೆ ನೀವು ಸ್ಕ್ರ್ಯಾಪ್ ಮಾಡಬೇಕಾಗತ್ತೆ. ಅಥವಾ ಅದಕ್ಕಿಂತ ಮುಂಚೆನೇ ನೀವು ಸ್ಕ್ರ್ಯಾಪ್ ಮಾಡಿದ್ರು ಕೂಡ ಒಂದಷ್ಟು ಇನ್ಸೆಂಟಿವ್ ಕೊಡೋದು. ಈ ರೀತಿಯಾದ ಇನ್ನು ಡೀಟೇಲ್ಡ್ ಆಗಿರ್ತಕ್ಕಂಥದ್ದು ಎಕ್ಸ್ಪ್ಲೇಷನ್ ಏನು ಮಾಡಬೇಕಾಗುತ್ತೆ ಬಜೆಟ್ ನಂತರ ಅವರು ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಏನೇನು ಪಾಲಿಸಿ ಇದೆ, ಡೀಟೇಲ್ ಪಾಲಿಸಿ ಏನಿದೆ ಅಂತ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಬಟ್ ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿರೋಣ. ನೆಕ್ಸ್ಟ್ ಬನ್ನಿ, ಸ್ಕೀಮ್ ಆಫ್ ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್ ಮಿತ್ರ ಯೋಜನೆ ಬಗ್ಗೆ ಕೇಳ್ತಾನೆ. ಮಿತ್ರ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಸರ್ ಇಲ್ಲಿ ಮಿತ್ರ ಯೋಜನೆ ನಮಗೆ ಟೆಕ್ಸ್ಟೈಲ್ ಅಂದರೆ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಜವಳಿ ಉದ್ಯಮ ಮಿತ್ರ ಅಂದರೆ ಏನು ಅಂದರೆ ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್ ಅಂತೇಳಿ. ನಿಮ್ಗೆ ಗೊತ್ತಿದೆ, ಜವಳಿ ನಮ್ಮ ಭಾರತ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಟೆಕ್ಸ್ಟೈಲ್ ಅದೇ ಅಲ್ವಾ. ಇಲ್ಲಿ ಏನಾಗುತ್ತೆ ಅಂದರೆ ಜಾಗತಿಕವಾಗಿ ಸ್ಪರ್ಧೆ ಮಾಡಬೇಕು ನಮ್ಮ ಭಾರತ. ಈಗಿನ ಈ ಚೀನಾ ಆಗಿರ್ಬೋದು, ಈಗ ಚೀನಾ ಸ್ವಲ್ಪ ಜವಳಿ ಕಮ್ಮಿ ಆಗಿದೆ, ನಮ್ಮ ಬಾಂಗ್ಲಾದೇಶಲ್ಲಿ ಜಾಸ್ತಿ ಇದೆ, ಅದ್ರ ಜೊತೆ ಸ್ಪರ್ಧೆ ಮಾಡಬೇಕು ನಾವು ಈಗ. ಓಕೆ, ಅಲ್ಲಿ ವಿದೇಶಿ ಹೂಡಿಗಳನ್ನ ಆಕರ್ಷಿಸಬೇಕು, ಉದ್ಯೋಗ ಉತ್ಪಾದನೆ ಹೆಚ್ಚಿಸಬೇಕು. ಸೊ ಅದಕ್ಕೆ PLI ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತಿದೆ. ಇದು ನಾನು ನೆಕ್ಸ್ಟ್ ಸ್ಕೀಮಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಇದ್ರ ಜೊತೆಗೆ ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್ ಅನ್ನು ಕೂಡ ತರಬೇಕು ಅಂತ ಹೇಳಿದೆ. ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್ ಅಂದರೆ ಈಗ ಹೆಂಗೆ ನಾವು ಸಾಫ್ಟ್ವೇರ್ ಪಾರ್ಕ್ಗಳು ತಂದಿದ್ದೀವಿ, ಈಗ ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನು ತರ್ತಾ ಇದ್ದೀವಿ. ಆದರೆ ಟೆಕ್ಸ್ಟೈಲ್ ಪಾರ್ಕ್ ತಂದಾಗ ಇಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ, ಮತ್ತು ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಗಳನ್ನ ನಾವು ತೊಗೋಬೋದು, ಮತ್ತು ಇಲ್ಲಿ ಆಮದುಗಳನ್ನು ಕಮ್ಮಿ ಮಾಡಬೇಕು, ರಫ್ತನ್ನ ಹೆಚ್ಚಿಗೆ ಮಾಡಬೇಕು. ಅದಕ್ಕೆ ಈ ಪ್ರೊಡಕ್ಷನ್ ಲಿಂಕ್ಸ್ ಇನ್ಸೆಂಟಿವ್ ತಂದಿರ್ತಕ್ಕಂಥದ್ದು. ಉತ್ಪಾದನೆಗೆ ಒಂದು ರೀತಿ ಜಾಸ್ತಿ ಮಾಡ್ತಾ ಇದ್ದರೆ ಅದಕ್ಕೆ ಒಂದಷ್ಟು ಇನ್ಸೆಂಟಿವ್ಗಳನ್ನ ಕೊಡ್ತಕ್ಕಂಥದ್ದು. ಓಕೆ, ಇದನ್ನು ಡಿಸ್ಕಸ್ ಮಾಡಿದೆ. ನೆಕ್ಸ್ಟ್, ವಾಟ್ ಇಸ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಹೇಳಿ. ಇಲ್ಲಿ ಇದು ರಫ್ತುಗಳನ್ನು ಜಾಗತಿಕ ಚಾಂಪಿಯನ್ಗಳನ್ನು ರಚಿಸಲು ಸಾಧ್ಯವಾಗುತ್ತೆ ಪ್ಲಗ್ ಆ್ಯಂಡ್ ಪ್ಲೇ ಸೌಲಭ್ಯದೊಂದಿಗೆ ವಿಶ್ವ ದರ್ಜೆ ಮೂಲಸೌಕರ್ಯವನ್ನು ರಚಿಸುತ್ತದೆ. ಅಂದರೆ ನಾವು ವರ್ಲ್ಡ್ ಟೆಕ್ನಾಲಜಿಗೆ ನಾವು ಆಗಬೇಕು. ಪ್ಲಗ್ ಆ್ಯಂಡ್ ಪ್ಲೇ ಅಂದರೆ ಜಸ್ಟ್ ಹಿಂಗೆ ಬಂದ ತಕ್ಷಣ, ಎಂಟ್ರಿ ಆದ ತಕ್ಷಣ ನಾವು ಕೆಲಸ ಸ್ಟಾರ್ಟ್ ಮಾಡಿಬಿಡಬೇಕು. ಅಂದರೆ ಇಲ್ಲಿ ಟೆಕ್ನಾಲಜಿ ಇರಬೇಕು ನಮ್ಮ ಒಂದು ಪಾರ್ಕಲ್ಲಿ. ಈಗ ಸಾಫ್ಟ್ವೇರ್ ಏನು ಮಾಡ್ತಾರೆ ಸರ್, ನಮ್ಮ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಬೆಂಗಳೂರಲ್ಲಿ ರೆಡಿ ಮಾಡಿದ್ದೀವಿ. ಕಂಪ್ನಿ ಬಂತ ಯಾವುದಾದ್ರು ಬಿಲ್ಡಿಂಗ್ ತೊಗೊಂತ ಆ ಕಂಪ್ನಿ ನಮಗೆಲ್ಲ ಸಿಗುತ್ತೆ ಅಲ್ಲಿ. ಇಂಟರ್ನೆಟ್ಟಿಂದ ಹಿಡಿದು ವೈಫೈಯಿಂದ ಎಲ್ಲ ರೀತಿ ಇನ್ಫ್ರಾಸ್ಟ್ರಕ್ಚರು, ಜಸ್ಟ್ ಅವ್ರು ಪ್ಲಗ್ ಮಾಡೋದು, ಪ್ಲೇ ಮಾಡೋದು. ಆ ರೀತಿ ನಾವು ಸಾಫ್ಟ್ವೇರ್ ಪಾರ್ಕ್ ರೀತಿಯೇ ಕೂಡ ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ನ ತೆಗಿಬೇಕಾಗತ್ತೆ. ಬರೋರು ಏನು ಮಾಡ್ತಾರೆ, ಹೊರಗಡೆಯಿಂದ ಆಗಿರ್ಬೋದು, ನಮ್ಮ ಇಂಡಿಯನ್ ಅವರಾಗಿರ್ಬೋದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ಕಂಪ್ನಿ ಬಂದರು ಅಲ್ಲಿ ಜಸ್ಟ್ ಬರೋದು, ಅವ್ರ ಕೆಲಸ ಸ್ಟಾರ್ಟ್ ಮಾಡೋದು. ಇನ್ನು ಪ್ಲಗ್ ಆ್ಯಂಡ್ ಪ್ಲೇ ಅಂತ ಕರಿತೀವಿ. ಸೊ ಅಷ್ಟಲ್ಲದೆ ನಮ್ಮ ಬಜೆಟಲ್ಲಿ 7 ಜವಳಿ ಉದ್ಯಾನಗಳನ್ನು 3 ವರ್ಷಗಳ ಸ್ಥಾಪಿಸಲಾಗುವುದು ಅಂತ ಹೇಳಲಾಗಿದೆ. ಎಲ್ಲೆಲ್ಲಿ ಅನ್ನೋದು ಇನ್ನೂ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಮುಂದೆ ಅವರು ಬಿಡುಗಡೆ ಮಾಡ್ತಾ ಹೋಗ್ತಾರೆ.
ನೆಕ್ಸ್ಟು ಆತ್ಮನಿರ್ಭರ್ ಭಾರತ್ ಪ್ರೊಡಕ್ಷನ್ ಲಿಂಕ್ಡ್ ಅಂತ ಏನು ಹೇಳಿದೆ ಅಂದರೆ ನಾವು ಉತ್ಪಾದನೆ ಮಾಡ್ತಕ್ಕಂಥ ಇದಕ್ಕೆ ಪ್ರೋತ್ಸಾಹಧನವನ್ನು ಕೊಡ್ತಕ್ಕಂಥದ್ದು. ಸೊ ವಾಟ್ ಈಸ್ ದಿಸ್? ಈಗ ಮೊದಲು 1ರಿಂದ ಸ್ಟಾರ್ಟ್ ಆಯ್ತು. ಇದು ವಾಟ್ ಈಸ್ ಪ್ರೊಡಕ್ಷನ್ ಲಿಂಕ್ ಅಂತ ಹೇಳ್ತೀನಿ. 1ರಿಂದ 10 ಆಗಿತ್ತು. ಈಗ ಬಡ್ಜೆಟ್ ಅದು 13 ಕ್ಷೇತ್ರಗಳಿಗೆ, 10 ಕ್ಷೇತ್ರದಿಂದ 13 ಕ್ಷೇತ್ರಗಳಿಗೆ ಉತ್ಪಾದನಾ ಒಂದು ಪ್ರೋತ್ಸಾಹಧನ ಕೊಡಬೇಕು ಅಂದ್ಕೊಂಡಿದ್ದಾರೆ. ಅಂದರೆ ಏನಿಲ್ಲ, ಇಲ್ಲಿ ನಾವು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತಗೋತೀವಿ ಅಲ್ವಾ, ನಾವು ಮೊಬೈಲ್ ಆಗಿರೋದು ಆಮದು ಜಾಸ್ತಿ ಮಾಡ್ಕೋತೀವಿ, ಗೊತ್ತಿದೆ ಅಲ್ವಾ. ಸೊ ಈ ಎಲೆಕ್ಟ್ರಾನಿಕ್ ವಸ್ತುಗಳ ಜೊತೆಗೆ ನಾವು ಇವಾಗ ಏನಾಗಿದೆ ಅಂತಂದರೆ ಫಾರ್ಮಾಸ್ಯೂಟಿಕಲ್ ಕೂಡ ಆಮದು ಮಾಡ್ಕೋತೀವಿ. ಯೂಶಲಿ ಇಂಡಿಯಾದಲ್ಲಿ ಫಾರ್ಮಾಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಇದೆ, ಬಟ್ ಅದಕ್ಕೆ ಕಚ್ಚಾ ಪದಾರ್ಥಗಳನ್ನ ನಾವು ಆಮದು ಮಾಡ್ಕೋತೀವಿ. ಇದನ್ನೆಲ್ಲ ನಾವೇನು ಮಾಡಬೇಕು, ತಡಿಬೇಕು. ಹಾಗೇನೇನು ಮಾಡಬೇಕು, ಇಲ್ಲಿ ನಾವು ಪ್ರೋತ್ಸಾಹಗಳನ್ನು ಕೊಡಬೇಕು. ಅಂದರೆ ಹೋದ ವರ್ಷ ನೀವು ಒಂದು ಈಗ ಫಾರ್ ಎಕ್ಸಾಂಪಲ್ ನೀವು 10 ಮೊಬೈಲ್ ತಯಾರು ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಈ ವರ್ಷ ನೀವು ಅದನ್ನು 20 ಮೊಬೈಲ್ ತಯಾರು ಮಾಡಿದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಏನಾಗಿದೆ, ನೀವು ಜಾಸ್ತಿ ಆಗಿರೋದಕ್ಕೆ ಇನ್ಸೆಂಟಿವ್ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು, ಮತ್ತು ನಿಮಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇದನ್ನು ಕನ್ಸಿಡರ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆಯಾದ ರೀತಿಯಲ್ಲಿ ನಿಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ. ಒಂದು ರೀತಿ ನಿಮಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಈಗ ಈ ವರ್ಷ 20 ಆಗಿದೆ, ಮುಂದಿನ ವರ್ಷ ನೀವು 30 ಅಥವಾ 40 ಮಾಡಿದ್ರೆ ಎಗೇನ್ ನಿಮಗೆ ಸಿಗುತ್ತೆ. ಈ ಥರ ಒಂದು 3 to 5 ಇಯರ್ಸ್ ತನಕ, 5 ವರ್ಷದ ತನಕ ಏನು ಮಾಡಿದ್ದಾರೆ, ಈ 1.97 ಲಕ್ಷ ಕೋಟಿ ಮೀಸಲಿಡಲಾಗಿದೆ ಈ ಒಂದು ಬಡ್ಜೆಟಲ್ಲಿ ಕೂಡ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ತೋರಿಸ್ತೀನಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಅಂತಕ್ಕಂಥದ್ದು 10 ಇದ್ದಿದ್ದು ಈಗ 13 ಕ್ಷೇತ್ರ. ಈ 3 ಕ್ಷೇತ್ರ ಯಾವುದು ಅಂತ ಇನ್ನೂ ಗೊತ್ತಿಲ್ಲ ನಮಗೆ. 10 ಕ್ಷೇತ್ರಗಳು ಮಾತ್ರ ತಿಳ್ಕೊಳ್ಳಿ. ಬ್ಯಾಟ್ರಿ ಆಗಿರ್ಬೋದು, ಓಕೆ, ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಬರ್ತಕ್ಕಂಥದ್ದು, ಆಟೋಮೊಬೈಲ್ ಕಾಂಪೋನೆಂಟ್ಸ್, ಫಾರ್ಮಾಸ್ಯೂಟಿಕಲ್ ಡ್ರಗ್ ಆಗಿರ್ಬೋದು, ಟೆಲಿಕಾಮ್ ಮತ್ತು ನೆಟ್ವರ್ಕಿಂಗ್ ಪ್ರಾಡಕ್ಟ್ ಆಗಿರ್ಬೋದು, ಟೆಕ್ಸ್ಟೈಲ್ ಪ್ರಾಡಕ್ಟ್ ಆಗಿರ್ಬೋದು, ಫುಡ್ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ವೈಟ್ ಗೂಡ್ಸ್ ಆಗಿರ್ಬೋದು, ಮತ್ತು ಸ್ಪೆಷಾಲಿಟಿ ಸ್ಟೀಲ್ ಆಗಿರ್ಬೋದು. ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನಾವು ಆಮದು ಮಾಡ್ಕೊಂಡು ಕಮ್ಮಿ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ದಂಗೆ ಆಗುತ್ತೆ. ಇದು ಕಂಪ್ನಿಯ ನಮ್ಮ ಸರ್ಕಾರದ ಉದ್ದೇಶ. ಇದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ. ವೆರಿ ಇಂಪಾರ್ಟೆಂಟ್ ಸರ್ ಇದು. ನೆಕ್ಸ್ಟ್ ಬಂದರೆ ಭಾರತ್ ಮಾಲಾ ಪರಿಯೋಜನಾ ಪ್ರಾಜೆಕ್ಟ್. ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ಭಾರತ್ ಮಾಲಾ ಸರ್? ಭಾರತ್ ಮಾಲಾ ಅಂದ ತಕ್ಷಣ ಇದು ಓಲ್ಡ್ ಆಗಿರ್ತಕ್ಕಂಥದ್ದು. ಇಲ್ಲಿ ಏನಿಲ್ಲ, ನಿಮಗೆ ಈ ಬಡ್ಜೆಟಲ್ಲಿ ಏನಾಗಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮ್ಗೆ ಯೂಶಲಿ ಭಾರತ್ ಮಾಲಾ ನಿಮಗೆ ಗೊತ್ತಿರುತ್ತೆ, ಚತುಷ್ಕೋನ ಇರ್ಬೋದು, ನಮ್ಮ ಕಾರಿಡಾರ್ ಆಗಿರ್ಬೋದು, ನಾರ್ತ್ ಈಸ್ಟ್ ಕಾರಿಡಾರ್, ಇದೆಲ್ಲ ಸ್ಟ್ಯಾಟಿಕ್, ಇದೆಲ್ಲ ಗೊತ್ತಿರುತ್ತೆ ನಿಮಗೆ. ಈ ವರ್ಷ ಏನು ಹೇಳಿದ್ದಾರೆ ಅಂದರೆ 5.3 ಲಕ್ಷ ಕೋಟಿ ಭಾರತ್ ಮಾಲಾ ಯೋಜನೆಗೆ 3.3 ಲಕ್ಷ ಕೋಟಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ. 13,000 ಕಿಲೋಮೀಟರ್ ಉದ್ದ ರಸ್ತೆ ಮಾಡೋದು ಅನುಮತಿ ಕೂಡ ಕೊಟ್ಟಲಾಗಿದೆ. ಇದರಲ್ಲಿ 3,800 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ ಆಲ್ರೆಡಿ. ಇನ್ನು ಮಿಕ್ಕಿದ್ದನ್ನು ಮಾರ್ಚ್ 2022 ಹೊತ್ತಿಗೆ ಸರ್ಕಾರ 8,500 ಕಿಲೋಮೀಟರ್ ಹೆಚ್ಚುವರಿಯಾಗಿ ನೀಡುತ್ತೆ. ಜೊತೆಗೆ 11,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತೆ ಅಂತ ಈ ಬಜೆಟಲ್ಲಿ ಹೇಳಿದ್ದಾರೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಈ ರಸ್ತೆ ಸಾರಿಗೆ ಹೆದ್ದಾರಿ ಸಚಿವಾಲಯ ಏನಿದೆ, ನಮ್ಮ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ ಏನಿದೆ, ಇದಕ್ಕೆ 1,18,101 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದರಲ್ಲಿ 1,08,000 ಕೋಟಿ ಇದೆಯಲ್ಲ, ಅದು ಬಂಡವಾಳ ವೆಚ್ಚಕ್ಕಾಗಿಯೇ ಮೀಸಲಾಡಿದ್ದು. ಅತ್ಯಂತ ಗರಿಷ್ಠವಾದ ವೆಚ್ಚ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿಂದ. ಅಂದರೆ ಇದುವರೆಗೆ ಇಷ್ಟೊಂದು ವೆಚ್ಚ ಅವರು ಬಂಡವಾಳಕ್ಕೆ ಯೂಶಲಿ ಕೊಟ್ಟಿಲ್ಲ. ವಾಟ್ ಇಸ್ ಬಂಡವಾಳ ಅಂದರೆ ಈ ಭಾರತ್ ಮಾಲಾ ಪ್ರಾಜೆಕ್ಟಲ್ಲಿ ರಸ್ತೆ ನಿರ್ಮಾಣ ಜೊತೆಗೆ ಅಲ್ಲಿಂದ ಬರ್ತಕ್ಕಂಥ ಇನ್ಕಮ್, ಅದು ಟೋಲಿಂದ ಬರೋದಾಗಿರ್ಬೋದು, ಅಥವಾ ಬೇರೆ ಯಾವುದಾದ್ರು ಒಂದು ಕಮರ್ಷಿಯಲ್ ಪ್ರಾಪರ್ಟಿಯಿಂದ ಬರೋದಾಗಿರ್ಬೋದು. ಅಂದರೆ ಮಾಲ್ಗಳನ್ನ ನಿರ್ಮಾಣ ಮಾಡೋದು ಗೊತ್ತಿದೆಯಲ್ಲ. ಈಗ BMTC ಏನು ಮಾಡ್ತಾರೆ, ರಸ್ತೆ ಜೊತೆಗೆ ಏನಾರು ಮಾಡ್ತಾರೆ, BMTC ಅವ್ರು ಏನು ಮಾಡ್ತಾರೆ, ಒಂದು ಅವ್ರದ್ದು ಇದಿರುತ್ತೆ, ಯಾವುದೋ ಸ್ಟ್ಯಾಂಡ್ ಇರುತ್ತೆ, ಅದ್ರ ಮೇಲ್ಗಡೆ ಮಾಲ್ಗಳು ನಿರ್ಮಾಣ ಮಾಡೋದು ಬೆಂಗಳೂರಲ್ಲಿ. ಸೊ ಈ ರೀತಿ ಯಾವುದಾದ್ರು ಬರ್ತಕ್ಕಂಥ ಒಂದು ಇನ್ಕಮ್ ಬರ್ತಕ್ಕಂಥದ್ದನ್ನ ಬಂಡವಾಳ ವೆಚ್ಚ ಅಂತ ಕರಿತೀವಿ. ನೆಕ್ಸ್ಟು ರೈಲ್ ಪ್ಲ್ಯಾನ್ ಫಾರ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್ ಇದು. ಭಾರತಕ್ಕೆ ರೈಲು ಯೋಜನೆ, ಒಂದು ರೈಲು ಪ್ಲ್ಯಾನ್ನ ಒಂದು ಮಂಡಿಸಿದ್ದಾರೆ ಬಜೆಟ್ನಲ್ಲಿ. ಏನು ಅಂದರೆ 2030 ನಮಗೆ ರೈಲ್ವೆ ಯೋಜನೆ ಸಿದ್ಧ ಆಗಿರಬೇಕು. ಅಂದರೆ ನಮ್ಮ ಭಾರತದ ರೈಲ್ವೆ ಭವಿಷ್ಯ ಸಿದ್ಧ, ಫ್ಯೂಚರ್ ರೆಡಿ ಆಗಿರಬೇಕು ಅಂತಕ್ಕಂಥದ್ದೊಂದು ರೈಲ್ವೆ ಪ್ಲ್ಯಾನ್ನ ಮಂಡಿಸಿದ್ದಾರೆ. ಈ ರೈಲ್ವೆ ಪ್ಲ್ಯಾನ್ ಅಡಿಲಿ ಏನು ಮಾಡ್ತಾರೆ ಅಂತಂದರೆ, ಬ್ರಾಡ್ ಗೇಜ್ ಇರ್ತಕ್ಕಂಥ 100% ಮಾಡಬೇಕು, ಇವೆಲ್ಲ ಇದೆ. ಅದರಲ್ಲಿ ಅದಕ್ಕಿಂತ ಹೆಚ್ಚಾಗಿ ವೆಸ್ಟರ್ನ್ ಡೆಡಿಕೇಟೆಡ್ ಕಾರಿಡಾರ್ ಮತ್ತು ಈಸ್ಟರ್ನ್ ಡೆಡಿಕೇಟೆಡ್, ಅಂದರೆ ಪೂರ್ವ ಮತ್ತು ಪಶ್ಚಿಮನ ಒಂದು ಡೆಡಿಕೇಶನ್ ಇರ್ತಕ್ಕಂಥ, ಅದಕ್ಕೋಸ್ಕರನೇ ಮಾಡಿರ್ತಕ್ಕಂಥ ಒಂದು ಕಾರಿಡಾರ್ನ ಫಸ್ಟ್ ಅದನ್ನ ಮುಗಿಸ್ಬೇಕು 2022 ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ರೈಲ್ವೆ ಪ್ರಯಾಣಿಕರಿಗೆ ಇನ್ನೂ ಚೆನ್ನಾಗಿ ಅವರು ಉತ್ತಮವಾದ ಪ್ರಯಾಣ ಅನುಭವ ಇರಬೇಕು ಅಂತ ವಿಸ್ಟಾಡೋಮ್ LHD ಅಂತಕ್ಕಂಥದ್ದನ್ನು ಪರಿಚಯ ಮಾಡಬೇಕು ಅಂತ ಇಲ್ಲಿದೆ ನೋಡಿ ಫಿಗರಲ್ಲಿ. ಅಂದರೆ ಕಂಫರ್ಟಬಲ್ ಆಗಿರ್ತಕ್ಕಂಥದ್ದು, ಡೋಮ್ ಶೇಪ್ ಇರುತ್ತೆ, ಕಂಫರ್ಟ್ ಆಗಿರೋ ಸೀಟ್ಗಳನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ.
ಅಷ್ಟು ಅಲ್ಲದೆ ಕಳೆದ ಕೆಲವು ವರ್ಷಗಳ ಕೈಗೊಂಡ ಸುರಕ್ಷತಾ ಕ್ರಮಗಳು ಫಲಿತಾಂಶ ಚೆನ್ನಾಗಿ ಬಂದಿದೆ. ಅದರಿಂದ ಇದನ್ನು ಪುನಃ ಮುಂದುವರಿಸಬೇಕು. ಅತಿ ಹೆಚ್ಚು ನೆಟ್ವರ್ಕ್ ಎಲ್ಲಿ ಜಾಸ್ತಿ ಮಾರ್ಗ ಅಂದರೆ ಎಲ್ಲಿ ಜಾಸ್ತಿ ರೈಲು ಓಡಾಡುತ್ತೆ, ನೆಟ್ವರ್ಕ್ ಮಾರ್ಗ ಎಲ್ಲಿದೆ, ರೈಲು ಓಡಾಡ್ತಕ್ಕ ಮಾರ್ಗದಲ್ಲಿ ಅಲ್ಲಿ ಏನು ಮಾಡಬೇಕು, ಆಕ್ಸಿಡೆಂಟ್ ಕಮ್ಮಿ ಮಾಡಬೇಕಂದ್ರೆ ಏನು ಮಾಡಬೇಕು, ಮಾನವ ರಹಿತ ರೈಲುಗಳನ್ನ ಮಾಡಬೇಕು. ಅದಕ್ಕೆ ಸ್ವಯಂಚಾಲಿತ ರೈಲು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ, ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ. ಅಂದರೆ ಟೆಕ್ನಾಲಜಿ ಬೇಸ್ಡ್. ಓಕೆ, ಇದರಿಂದ ಆಕ್ಸಿಡೆಂಟ್ ಕಮ್ಮಿ ಮಾಡ್ಬೋದು, ಮಾನವನ ಒಂದು ದೋಷದಿಂದ ಕಮ್ಮಿ ಮಾಡ್ಬೋದು ಅಂತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ರೈಲ್ವೆ ಬಜೆಟಲ್ಲಿ ಇದುವರೆಗೂ ಇಷ್ಟು ಅಮೌಂಟೇ ಕೊಟ್ಟಿಲ್ಲ, ಅಷ್ಟು ಅಮೌಂಟ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ವೆಸ್ಟರ್ನ್ ಡೆಡಿಕೇಟೆಡ್ ಕಾರಿಡಾರ್, ಈಸ್ಟರ್ನ್ ಡೆಡಿಕೇಟೆಡ್ ಕಾರಿಡಾರ್ ಅಂದ್ರೇನು ಎಕ್ಸಾಮಲ್ಲಿ ಕೇಳ್ತಾನೆ. ಸರ್, ವೆಸ್ಟರ್ನ್ ಈಸ್ಟರ್ನ್ ಅಂದರೆ ನಮ್ಮ ಪೂರ್ವದಲ್ಲಿ ನಿಮಗೆ ದಂಕುನಿ ಅಂತ ಒಂದು ಪ್ಲೇಸ್ ಇದೆ, ಎಲ್ಲಿ ನಿಮಗೆ ವೆಸ್ಟ್ ಬೆಂಗಾಲ್. ಅಲ್ಲಿಂದ ನಿಮಗೆ ಇಲ್ಲಿ ಮುಂದೆ ಹೋದರೆ ನಿಮಗೆ ಇಲ್ಲಿ ಡೆಲ್ಲಿ, ಇಲ್ಲಿ ಲೂಧಿಯಾನ ಅಂತ ಏನಿದೆ, ಇಲ್ಲಿ ಡೆಲ್ಲಿ ಮತ್ತು ಯು ಪಿ ಹತ್ರ ಲೂಧಿಯಾನ ಇದೆಯಲ್ಲ, ಇಲ್ಲಿ ತನಕ ಏನಾಗಿದೆ, ಇದು ಈಸ್ಟರ್ನ್ ಡೆಡಿಕೇಟೆಡ್ ಕಾರಿಡಾರ್ ಅಂತ ಹೇಳ್ತೀವಿ. ಅಂದರೆ ಪೂರ್ವಕ್ಕೋಸ್ಕರನೇ ಸೀಮಿತ ಆಗಿರ್ತಕ್ಕಂಥ ಕಾರಿಡಾರ್, ರೈಲ್ವೆ ಕಾರಿಡಾರ್ ಇದೆ. ಓಕೆ, ಇಲ್ಲಿ ವೆಸ್ಟರ್ನ್ ಅಂತಂದರೆ ನಮ್ಮ ಪಶ್ಚಿಮದಲ್ಲಿ JNPT, ಓಕೆ, ಜವಾಹರ್ಲಾಲ್ ನೆಹರು ಪೋರ್ಟ್ ಏನಿದೆ ಮುಂಬೈ, ಅಲ್ಲಿಂದ ಹಿಡಿದು ನಮಗೆ ದಾದ್ರಿ ಅಂತ ಬರುತ್ತೆ, ಯು ಪಿ ಹತ್ರ ದಾದ್ರಿ. ಓಕೆ, ಇಲ್ಲಿ ನಮ್ಮ ಒಂದು ಡೆಲ್ಲಿ ಹತ್ರ ದಾದ್ರಿ ಅಂತ ಬರುತ್ತೆ. ಸೊ ಇಲ್ಲಿ ನಮಗೇನಾಗುತ್ತೆ, ಕನೆಕ್ಟ್ ಆಗಿರೋದು ಇಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ, ಯಾವ ರಾಜ್ಯದಿಂದ ಎಕ್ಸಾಮಲ್ಲಿ ಕೇಳ್ತಾನೆ, ಇದನ್ನು ಕೂಡ ನೀವು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು, ಭಾರತದಲ್ಲಿ ವ್ಯಾಪಾರಿಗಳ ಹಡಗುಗಳ ಫ್ಲಾಗಿಂಗ್ ಅನ್ನು ಉತ್ತೇಜಿಸುವ ಯೋಜನೆ. ಹೌದು ಸರ್, ಇಲ್ಲಿ ಹಡಗುಗಳ ಫ್ಲಾಗಿಂಗ್ ಅಂದ್ರೇನು ಅಂದರೆ, ಇಲ್ಲಿ ಬಂದರುಗಳನ್ನ ಮಾಡಬೇಕು. ಇಲ್ಲಿ ಬಂದರುಗಳು, ನಾನು ಈಗ ಸ್ಟ್ಯಾಟಿಕ್ ಪೋರ್ಷನ್ನಲ್ಲಿ ಈಗ ಬಜೆಟಲ್ಲಿ ಏನು ಮಾಡಿದ್ದಾನೆ, 5 ಬಂದರು ಕೇಂದ್ರಗಳನ್ನ ಕೊಚ್ಚಿ, ಚೆನ್ನೈ, ವಿಶಾಖಪಟ್ಟಣ ಮತ್ತು ಪ್ಯಾರಾದೀಪ್ ಮತ್ತು ಇನ್ನೊಂದು ಫಟುಘಾಟ್ ಅಂತಕ್ಕಂಥದ್ದು ಕಡೆ ಮಾಡಬೇಕು. ಒಂದು ಏನಾಗೋದು, ಮಾಡೆಲ್ ಆಗಿರ್ತಕ್ಕಂಥದ್ದನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ತಮಿಳುನಾಡಲ್ಲಿ ಒಂದು ಸೀವೀಡ್ ಅಂದರೆ ಒಂದು ಕಡಲ ಕಳೆಯ ಉದ್ಯಾನವನ ಮಾಡಬೇಕು ಅಂತ ಹೇಳಿದ್ದಾರೆ ಬಜೆಟಲ್ಲಿ ಅಲ್ವಾ. ಅದು ಎಲ್ಲಿ ತಮಿಳುನಾಡಲ್ಲಿ ಅಂತ ಕೊಟ್ಟಿಲ್ಲ, ಯಾವ ಪ್ಲೇಸ್ ಅಂತ, ತಮಿಳುನಾಡು ಅಂತ ಇನ್ನು ಬಜೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಅದ್ರ ಜೊತೆಗೆ ಪ್ರಮುಖ ಬಂದರು ಕಾರ್ಯಾಚರಣೆ ಸೇವೆಗಳನ್ನು ಅವರವರೇ ನಿರ್ವಹಿಸ್ಕೋಬೇಕು, ಖಾಸಗಿ ಪಾಲುದಾರರು ನಿರ್ವಹಿಸಬೇಕು. ಅದಕ್ಕೆ ಒಂದಷ್ಟು 2,000 ಕೋಟಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವಗಳು ಮಾಡಬೇಕು ಅಂತೇಳಿ. ಯಾಕಂದರೆ ಎಲ್ಲ ಗೌರ್ಮೆಂಟ್ ಮಾಡೋಕ್ಕೆ ಹೋದರೆ ದುಡ್ಡು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಮತ್ತು ಅಲ್ಲಿ ಏನಾಗುತ್ತೆ, ಡಿಲೇ ಆಗೋದು ಚಾನ್ಸಸ್ ಇದೆ. ನಿಮ್ಗೆ ಗೊತ್ತಿದೆ, ಗೌರ್ಮೆಂಟ್ ಅಂದ ತಕ್ಷಣ ಅಲ್ಲೇನಾಗುತ್ತೆ, ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿರಲ್ಲ, ಟೆಕ್ನಾಲಜಿ ಸರಿಯಾಗಿ ಮಾಡೋಕ್ಕಾಗಲ್ಲ ಅಂತ, ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 5 ವರ್ಷಗಳಲ್ಲಿ 1,624 ಕೋಟಿ ಉಪಕ್ರಮ ಭಾರತೀಯ ನೌಕಾಪಡೆಗಳಿಗೆ ಹೆಚ್ಚಿನ ತರಬೇತಿ ಮತ್ತು ಉದ್ಯೋಗಾವಕಾಶ ಒದಗಿಸಿರ್ತಕ್ಕಂಥದ್ದು. ಅಂದರೆ ಈ ಥರ ಮಾಡಿದಾಗ ಏನಾಗುತ್ತೆ, ಈ ಸಚಿವಾಲಯದ ಅಡಿಯಲ್ಲಿ ಈಗ ಇದನ್ನು ಮಾಡಬೇಕು ಅಂದರೆ ನಾವು ಏನಾಗುತ್ತೆ, ಸ್ಮೂತ್ ವ್ಯವಹಾರ ಮಾಡ್ದಂಗೆ ಆಗುತ್ತೆ. ಅವಾಗ ಏನು ಮಾಡುತ್ತೆ, ಅತಿ ಹೆಚ್ಚು ನಾವು ಏನು ಮಾಡ್ಬೋದು, ಹಡಗುಗಳನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಆ ಹಡಗುಗಳನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟೆಂಡರ್ ಕಡಿಬೇಕಾಗತ್ತೆ. ಇಲ್ಲಿ ಭಾರತೀಯ ಕಂಪ್ನಿಗಳು ಇದನ್ನು ತೊಗೊಂಡ್ರೆ ಅವ್ರಿಗೊಂದಷ್ಟು ಸಬ್ಸಿಡಿ ಕೂಡ ಕೊಡ್ತಾರೆ. ಜಾಗತಿಕವಾಗಿ ಟೆಂಡರ್ ಕರೆದಾಗ ಇಲ್ಲಿ ಭಾರತದ ಕಂಪ್ನಿಗಳು ಏನಾದ್ರು ಈ ಒಂದು ಹಡಗುಗಳನ್ನು ನಿರ್ಮಾಣದಲ್ಲಿ ತೊಗೊಂಡಾಗ ಏನಾಗುತ್ತೆ, ವ್ಯಾಪಾರ ಹಡಗುಗಳನ್ನು ಅವ್ರಿಗೆ ಸಬ್ಸಿಡಿ ಕೊಡೋದ್ರಿಂದ ಏನಾಗುತ್ತೆ, ಇನ್ನು ಉತ್ತೇಜನ ಮಾಡ್ದಂಗೆ ಆಗುತ್ತೆ. ಇದನ್ನೆಲ್ಲ ಈ ಸ್ಕೀಮಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉಜ್ಜಾಲ ಯೋಜನೆ. ಉಜ್ಜಾಲ ಯೋಜನೆ ವೆರಿ ಇಂಪಾರ್ಟೆಂಟ್. ಇದುವರೆಗೂ 8 ಲಕ್ಷ ಕೋಟಿಗಳು ಇದರಿಂದ ಸಹಾಯ ಆಗಿದೆ. ಮುಂದಿನ ವರ್ಷದಲ್ಲಿ ಇನ್ನೂ 1 ಕೋಟಿ ಹೆಚ್ಚಿಗೆ ಅದನ್ನ ವಿಸ್ತರಿಸಬೇಕು ಅಂತ ಹೇಳಿದ್ದಾರೆ. ಮುಂದಿನ 3 ವರ್ಷಗಳ ಸರ್ಕಾರ 100 ಜಿಲ್ಲೆಗಳಲ್ಲಿ ನಗರ ಅನಿಲ ವಿತರಣಾ ಜಾಲನ ಸೇರಿಸಲಾಗಿದೆ. ಅಂದರೆ ಈ ಯೋಜನೆ ಅಡಿ ಏನೇನು ಎಕ್ಸ್ಟ್ರಾ ಮಾಡ್ತಾ ಇರತಕ್ಕಂಥದ್ದು ಈ ಬಜೆಟಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು. ಬರ್ತೀನಿ, ಉಜ್ಜಾಲ ಯೋಜನಾ ಅಂದ್ರೆ ಏನು ಅಂತ ತಿಳಿಸ್ತೀನಿ. ಫಸ್ಟ್ ಬಜೆಟಲ್ಲಿ ಏನಿದೆ ಅಂತ ನೋಡ್ಕೊಂಬೋಣ. 100 ಜಿಲ್ಲೆಗಳಿಗೆ ನಗರ ಅನಿಲ ವಿತರಣಾ ಜಾಲ ಅಂದರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ನಗರ ಅನಿಲ ಅಂದರೆ ಒಂದು ಪೈಪ್ಲೈನ್ ಮುಖಾಂತರ ಮನೆಗಳಿಗೆ ಏನು ಮಾಡಬೇಕು, ತಿಳಿಸ್ಬೇಕು. ಆ ರೀತಿ ಒಂದು, ಈಗ ನೀರು ಹೆಂಗೆ ಬರುತ್ತೆ ಮೀಟರ್ ಹಾಕಿರ್ತೀವಿ ಆ ರೀತಿ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದೆ. ಜೊತೆಗೆ ಜಮ್ಮು ಕಾಶ್ಮೀರ ಕೇಂದ್ರದ ಪ್ರದೇಶದಲ್ಲಿ ಗ್ಯಾಸ್ ಪೈಪ್ಲೈನ್ ಯೋಜನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ತಾರತಮ್ಯ ಮುಕ್ತ, ವೆರಿ ಇಂಪಾರ್ಟೆಂಟ್ ಸರ್. ಈಗ ಒಂದು ಕಂಪ್ಲೀಟ್, ಈಗ ಓವರ್ ಆಲ್ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಅದು ಪೈಪ್ಲೈನ್ ನೈಸರ್ಗಿಕ ಅನಿಲದ್ದು. ಅದಾದ್ಮೇಲೆ ಅದು ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು, ಕರೆಕ್ಟಾಗಿ ಎಲ್ಲದಕ್ಕೂ ಈಕ್ವಲ್ ಆಗಿ ಮಾಡಬೇಕು. ಆ ಒಂದು ರಾಜ್ಯ, ಆ ಒಂದು ಜಿಲ್ಲೆ ಅಂತ ನೀವು ಕೊಟ್ಟರೆ ಆಗಲ್ಲ. ಅದಕ್ಕೆ ತಾರತಮ್ಯ ರಹಿತ ಮುಕ್ತ ಪ್ರದೇಶ ಆಧಾರದ ಮೇಲೆ ಎಲ್ಲ ನೈಸರ್ಗಿಕ ಅನಿಲ ಪೈಪ್ಲೈನ್ಗಳಲ್ಲಿ ಸಾಮಾನ್ಯ ವಾಹಕ ಸಾಮರ್ಥ್ಯವನ್ನು ಕಾಯ್ದಿರಿಸಲು, ಅನುಕೂಲ ಮತ್ತು ಸಮನ್ವಯ ಸಾಧಿಸಲು ಸ್ವತಂತ್ರ ಅನಿಲ ಸಾರಿಗೆ ವ್ಯವಸ್ಥೆ ಆಪರೇಟರ್ ಸ್ಥಾಪಿಸಲಾಗುವುದು. ಹೌದು ಸರ್, ಅಂದರೆ ಎಲ್ಲ ಒಂದು ರಾಷ್ಟ್ರ ಜಿಲ್ಲೆಗಳಿಗೂ ರಾಜ್ಯಗಳಿಗೂ ಹೋಗಬೇಕು. ಅದಕ್ಕೆ ಒಂದು ಆಪರೇಟರ್ ಸಿಸ್ಟಮ್ ಬಿಲ್ಡ್ ಮಾಡಬೇಕು, ಸ್ವತಂತ್ರ ಅನಿಲ ಸಾರಿಗೆ ವ್ಯವಸ್ಥೆನ ಬಿಲ್ಡ್ ಮಾಡಬೇಕು. ಇಲ್ಲಿ ಆ ರಾಜ್ಯಕ್ಕೆ ಪ್ರಯಾರಿಟಿ ಫಸ್ಟ್ ಕೊಡೋದು, ಇಲ್ಲಿಗೆ ಸೆಕೆಂಡ್ ಕೊಡೋದು, ಆ ರೀತಿ ಮಾಡೋಕ್ಕಾಗಲ್ಲ. ಇದನ್ನ ಮಾಡಬೇಕು ಅಂತ ಬಜೆಟಲ್ಲಿ ಹೇಳಿದ್ದಾರೆ. ಸೊ ವಾಟ್ ಇಸ್ ಉಜ್ಜಾಲ ಯೋಜನಾ ಹಂಗಾರೆ? ಸರ್, ಪ್ರಧಾನಮಂತ್ರಿ ಉಜ್ಜಾಲ ಯೋಜನೆ 2016ರಲ್ಲಿ ಬಂತು. 5 ಕೋಟಿ ಜನರಿಗೆ BPL ಅವರಿಗೆ ಇದನ್ನು ಆಗಬೇಕು, ಅದನ್ನು ಅಚೀವ್ ಮಾಡಬೇಕು 31 ಮಾರ್ಚ್ 2019 ಅಂತ ಟಾರ್ಗೆಟ್ ಇಟ್ಕೊಂಡಿದ್ರು. ಇದು ಹೆಂಗೆ ಕೊಡ್ತಾರೆ ಅಂದರೆ ಫ್ರೀ ಕೊಡ್ತಾರೆ. ನಮ್ಮ ಸೋಷಿಯೋ ಎಕನಾಮಿಕ್ ಸೆನ್ಸಸ್ 2011 ಡೇಟಾ ಬೇಸಿಸ್ ಮೇಲೆ ಫ್ರೀಯಾಗಿ ಕೊಡ್ತಾರೆ. ಅದು ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಅಡಿಲಿರ್ತಕ್ಕಂಥದ್ದು.
ಇದು ಇನ್ನಷ್ಟು ಬೇರೆ ಬೇರೆ ಲಿಸ್ಟ್ ಇದೆ, ಏನೇನು ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅಂತ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನೋಡ್ಕೋಬೋದು ನೀವು. ಓಕೆ ಫೈನ್. ಆದರೆ ಇದು ಯಾವಾಗ ಬಂತು, ಯಾವಾಗ ಸ್ಟಾರ್ಟ್ ಆಯಿತು, ಮತ್ತು ಇದು ಯಾವ ಅಡಿಲಿ ಬರುತ್ತೆ, ಮಿನಿಸ್ಟ್ರಿ ಅಡಿಲಿ ಬರುತ್ತೆ, ಇಂಪಾರ್ಟೆಂಟ್ ಇರುತ್ತೆ. ಯಾವ ಮಿನಿಸ್ಟ್ರಿ ಅಡಿಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅಡಿಲಿ ಬರ್ತಕ್ಕಂಥದ್ದು. ಓಕೆ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಸ್ವಾಮಿತ್ವ ಯೋಜನಾ. ಸರ್ ವೆರಿ ಇಂಪಾರ್ಟೆಂಟ್ ಸ್ವಾಮಿತ್ವ ಯೋಜನಾ. ಏನದು ಸ್ವಾಮಿತ್ವ ಯೋಜನಾ ಅಂದರೆ, ಇಲ್ಲಿ ಪ್ರಧಾನಮಂತ್ರಿಗಳು ಯೋಜನೆ 2020 ಆರಂಭ ಮಾಡಿದರು. ನಿಮಗೆ ಏಪ್ರಿಲ್ 5 ಗೊತ್ತಿರಬೇಕು. ಏಪ್ರಿಲ್ 5 ನಮ್ಮ ಒಂದು ಪಂಚಾಯತ್ ರಾಜ್ ಡೇ ದಿನ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಆಸ್ತಿಯ ಕಾರ್ಡ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಫಸ್ಟು ನಾನು ಇಲ್ಲಿ ಬಜೆಟಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ. ಬಜೆಟಲ್ಲಿ ಏನಿದೆ ಅನ್ನೋಕ್ಕಿಂತ ಇಲ್ಲಿ ಸ್ವಾಮಿತ್ವ ಯೋಜನಾ ಅಂದ್ರೇನು, ಮತ್ತು ಇದ್ರ ಜೊತೆಗೆ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಸ್ವಾಮಿತ್ವ ಯೋಜನಾ ಮತ್ತು ಈ ಗ್ರಾಮ ಸ್ವರಾಜ್ ಪೋರ್ಟಲ್ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಸ್ವಾಮಿತ್ವ ಯೋಜನೆಯಲ್ಲಿ ಏನು ಮಾಡ್ತೇವೆ ಅಂದರೆ, ನಾವು ಇಲ್ಲಿ ಅವರ ಒಂದು ಪ್ರದೇಶಗಳಲ್ಲಿ ಇದೆ ನೋಡಿ, ನ್ಯಾಷನಲ್ ಪಂಚಾಯತ್ ರಾಜ್ ದಿನ ಮಾಡಿರ್ತಕ್ಕಂಥ ಏನು ಮಾಡ್ತಾರೆ, ಟೆಕ್ನಾಲಜಿ ಯೂಸ್ ಮಾಡಿಕೊಂಡು. ಸ್ವಾಮಿತ್ವ ಅಂದರೆ ಸರ್ವೆ ಆಫ್ ವಿಲೇಜ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್ ಅಂತೇಳಿ. ಓಕೆ, ಇಂಪ್ರೂವೈಸ್ ಟೆಕ್ನಾಲಜಿ ಅಂದ್ರೇನು, ನಾವು ಸ್ಯಾಟಲೈಟ್ ಮುಖಾಂತರ ಮ್ಯಾಪಿಂಗ್ ಅಂದರೆ ನಮ್ಮ ಡ್ರೋನ್ಗಳ ಮುಖಾಂತರ ಮ್ಯಾಪಿಂಗ್ ಮಾಡಿ ಎಷ್ಟೊಂದು ಜನಕ್ಕೆ ಅವರ ಒಂದು ಲ್ಯಾಂಡ್ ರೆಕಾರ್ಡೇ ಇರಲ್ಲ, ಅದನ್ನು ನಾವು ಕೊಡ್ತೀವಿ. ಇದರಿಂದ ಏನಾಗುತ್ತೆ ಸರ್, ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮ್ಗೆ ಹೆಲ್ಪ್ ಆಗುತ್ತೆ. ಅವ್ರು ಟ್ಯಾಕ್ಸ್ ಕಟ್ತಾರೆ, ನಮಗೆ ಟ್ಯಾಕ್ಸ್ ಸಿಗುತ್ತೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಲಿ ನಾವು ಗ್ರಾಮೀಣಗಳನ್ನು ಬಲಪಡಿಸ್ಬೋದು ಅಲ್ವಾ. ಮತ್ತು ಇನ್ನೊಂದು ಏನಾಗುತ್ತೆ, ಅವ್ರಿಗೆ ಸಿಕ್ಕಿದಾಗ ಏನಾಗುತ್ತೆ, ಆ ಒಂದು ಭೂಮಿಯ ಒಂದು ಇದರಿಂದ ಸಿಕ್ಕಿದಾಗ ಅವ್ರಿಗೆ ಅವರ ಒಂದು ಲ್ಯಾಂಡ್ನ ಕಂಪ್ಲೀಟಾಗಿ ದಾಖಲೆ ಸಿಕ್ಕಿದಾಗ ಅದರಿಂದ ಅವ್ರು ಸಾಲ ತಗೋಬೋದು ಕೃಷಿಗಳಿಗೆ. ಸೊ ಇಲ್ಲಿ ಸರ್ಕಾರಕ್ಕೆ ಉಪಯೋಗ ಆಗುತ್ತೆ, ಕ್ವಾಲಿಟಿ ಗ್ರಾಮ ಪಂಚಾಯತಿಯಲ್ಲಿ ಕ್ವಾಲಿಟಿ ಇನ್ನು ಮೇಂಟೈನ್ ಮಾಡ್ದಂಗೆ ಆಗುತ್ತೆ, ರೆವೆನ್ಯೂ ಕೂಡ ಬರುತ್ತೆ, ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಅದಲ್ಲದೆ ಈ ಗ್ರಾಮ ಸ್ವರಾಜ್ ಆ್ಯಪ್ನ ಕೂಡ ಮಾಡ್ತಾರೆ. ಅಲ್ಲಿ ಇದನ್ನು ನಾವು ಅವರ ಕಾರ್ಡ್ಗಳನ್ನಾಗಿರ್ಬೋದು, ಅವರ ಒಂದು ದಾಖಲೆಗಳನ್ನ ಡಿಜಿಟಲ್ ಮುಖಾಂತರ ಶೇಖರಣೆ ಇಡ್ತಕ್ಕಂಥದ್ದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನಾವು ಎಕ್ಸಾಮ್ ಪರ್ಸ್ಪೆಕ್ಟಿಂದ ಓದಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ, ಬೆನಿಫಿಟ್ಸ್ ಫಾರ್ ಫಾರ್ಮರ್ ಅಂದರೆ ರೈತರಿಗೆ ಲಾಭ ಆಗ್ತಕ್ಕಂಥ ಕಾರ್ಯಾಚರಣೆ ಹಸಿರು ಯೋಜನೆ, ಆಪರೇಷನ್ ಗ್ರೀನ್ಸ್. ಸರ್ ಆಪರೇಷನ್ ಗ್ರೀನ್ಸ್ 2019 ಬರುತ್ತೆ ಆ್ಯಕ್ಚುಲಿ. ಓಕೆ, ಏನಕ್ಕೆ ಬರುತ್ತೆ ನಿಮ್ಗೆ ಗೊತ್ತು, ಅವಾಗ ಆನಿಯನ್ ಪ್ರೈಸ್ ಜಾಸ್ತಿ ಆಯಿತು, ಆಮೇಲೆ ಟೊಮೆಟೊ ಪ್ರೈಸ್ ಜಾಸ್ತಿ ಆಯಿತು. ಅಂದರೆ ಫಸ್ಟ್ ಇದನ್ನು ಟಾಪ್ಗೆ ಮಾಡಿದ್ರು. ಟಾಪ್ ಅಂದರೆ ಟೊಮೆಟೊ, ಆನಿಯನ್ ಮತ್ತು ಪೊಟ್ಯಾಟೊ ಅಂದರೆ ನಮ್ಮ ಆಲೂಗೆಡ್ಡೆ, ಟೊಮೆಟೊಗೆ ಮತ್ತು ಈರುಳ್ಳಿಗೆ ಮಾಡಿದರು. ಆಮೇಲೆ 2020 ಏನು ಮಾಡಿದ್ರು ಸರ್, ಇದು ಲಾಕ್ಡೌನ್ ಆದಾಗಿಂದ ಅದನ್ನ 22 ಹಾಳಾಗುವ ಪೆರಿಷಬಲ್ ಪ್ರಾಡಕ್ಟ್ಸ್ನೇ ಇನ್ಕ್ರೀಸ್ ಮಾಡ್ತಾರೆ. ಅಂತಂದರೆ ಎಲ್ಲ ತರಕಾರಿಗಳನ್ನೂ ಇದರಲ್ಲೇ ಇನ್ಕ್ರೀಸ್ ಮಾಡ್ತಾರೆ. ಅಂದರೆ ಟಾಪ್ ಟು ಟೋಟಲ್ಗೆ ಮಾಡ್ತಾರೆ, ಟಾಪ್ ಟು ಟೋಟಲ್ ಅಂತ ಕರಿತೀವಿ. ಎಲ್ಲ ಹಾಳಾಗ್ತಕ್ಕಂಥ ಪದಾರ್ಥಗಳಿಗೂ ಮಾಡ್ತಾರೆ. ಏನಕ್ಕೆ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಈ ಕಾರ್ಯಾಚರಣೆಯಲ್ಲಿ ಏನು ಮಾಡ್ತಾರೆ ಅಂದರೆ ಒಂದಷ್ಟು ಸ್ಟಾಕ್ಗಳನ್ನ ಇಟ್ಕೊಳ್ತಕ್ಕಂಥದ್ದು. ಮತ್ತು ಈಗ ನಿಮ್ಗೆ ಗೊತ್ತಿದೆ, ಮೊದಲಾದರೆ ಈ ಸ್ಟಾಕ್ಗಳನ್ನ ಮಿತಿ ಇರ್ತಾ ಇದ್ರು ಅಲ್ವಾ, ಇಷ್ಟೇ ಸ್ಟಾಕ್ ಇಟ್ಕೋಬಾರ್ದು, ಹಿಂಗೆ ಇಟ್ಕೋಬಾರ್ದು ಅಂತ ಮಿತಿ ಅದನ್ನು ತೆಗಿತಾ ಇದ್ದಾರೆ ಇವಾಗ. ಯಾಕಂದರೆ ಇವಾಗ ಒಂದು ಕಡೆಯಿಂದ ಒಂದು ಕಡೆ ನಾವು ಎಲ್ಲಿ ಸ್ಟಾಕ್ ಇರುತ್ತೆ, ಎಲ್ಲಿ ಸ್ಟಾಕ್ ಇರಲ್ಲ, ಒಂದು ಕಡೆಯಿಂದ ಒಂದು ಕಡೆ ಈಗ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಸಾಗಿಸ್ಬೋದು. ಈ ಮಿತಿಗಳನ್ನ ಇಡೋದ್ರಿಂದ ಏನಾಗುತ್ತೆ, ರಫ್ತು ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಒಂದು ಕಡೆ ಮಳೆ ಬಂದು ನಮ್ಮ ನಾಶ ಆಗೋದ್ರೆ ಏನಾಗುತ್ತೆ, ನಾವು ಮಿತಿ ಮಾಡಿದಾಗ ಅವರು ಬೆಳೆಯೋದು ಕಮ್ಮಿ ಆಗುತ್ತೆ, ಮಳೆ ಬಂದು ಅಥವಾ ಏನೋ ರೋಗ ಬಂದು ನಾಶ ಆದಾಗ ಏನಾಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ಈ ರೇಟ್ ಕಮ್ಮಿ ಮಾಡೋಕ್ಕೆ ಈ ಆಪರೇಷನ್ ಗ್ರೀನ್ ಅಂತಕ್ಕಂಥದ್ದು ತಂದರು. ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ ಯಾಕೆ 3ಕ್ಕೆ ತಂದಿದ್ರು ಟಾಪ್ಗೆ ಅಂತಂದರೆ, ಅದು ನಮಗೆ ದಿನನಿತ್ಯದ ಆಹಾರ ಪದಾರ್ಥಗಳು ಬಳಕೆ ಆಗ್ತಕ್ಕಂಥದ್ದು. ಈಗ ಲಾಕ್ಡೌನ್ ಆದಮೇಲೆ ಅದು ಎಲ್ಲದಕ್ಕೂ ಇಂಪಾರ್ಟೆಂಟ್ ಹೇಳಿ 22 ಹಾಳಾಗುವ ಉತ್ಪನ್ನಗಳಿಗೆ ವಿಸ್ತರಿಸ್ತಕ್ಕಂಥದ್ದು. ಅಷ್ಟು ಅಲ್ಲದೆ ಈ ಬಜೆಟ್ ಹೇಳಿದ್ದಾರೆ 1.68 ಕೋಟಿ ರೈತರನ್ನು ನೋಂದಾಯಿಸ್ಕೊಳ್ತಿದ್ದೀವಿ. ಮತ್ತು ವ್ಯಾಪಾರ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ಈ ನಾಮ್, ಓಕೆ ಅಂದರೆ ನಮ್ಮ ಎಲೆಕ್ಟ್ರಾನಿಕ್ಲಿ ಸಿಸ್ಟಮ್ ನಾಮ್ನ ತಂದು ಅಲ್ಲಿ ನಾವು ಎಲ್ಲರನ್ನೂ ಕಸ್ಟಮ್ ಆಗಿ ಲಿಂಕ್ ಮಾಡ್ತಾ ಇದ್ದೀವಿ, ಸಂಯೋಜಿಸಿ ಮಾಡ್ತಾ ಇದ್ವಿ ಅಂತ ಇದ್ರ ಬಗ್ಗೆ ಮಾತಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಬಗ್ಗೆ ಹೇಳ್ತಾರೆ. ಇದು 2019 ಬಂದಿದ್ದು ಕೂಡ. ಇದು ಕೂಡ ನಿಮ್ಗೆ ಗೊತ್ತಿದೆ, ಫಸ್ಟು ಪೈಲಟ್ ಪ್ರಾಜೆಕ್ಟ್ ಆಗಿ ನಮ್ಮ ಆಂಧ್ರ ಮತ್ತು ತೆಲಂಗಾಣದ್ದು ಮತ್ತು ಈ ಕಡೆ ವಿದರ್ಭ, ಮರಾಠವಾಡ ಈ ಕಡೆ ಫಸ್ಟ್ ಮಾಡ್ತಾರೆ. ಅದೆರಡು ಸಕ್ಸಸ್ ಆದಮೇಲೆ ಆಲ್ ಓವರ್ ಇಂಡಿಯಾ ವಿಸ್ತರಣೆ ಮಾಡ್ತಾರೆ. ಎಲ್ಲರಿಗೂ ಒಂದೇ ಕಡೆ PDS ಸಿಸ್ಟಮ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಏನು ಕರಿತೀವಿ. ಸೊ ಎಲ್ಲರಿಗೂ ಯಾವುದೇ ಪ್ರದೇಶದಲ್ಲಿ ಹೋದ್ರು, ಯಾವುದೇ ರಾಜ್ಯದಲ್ಲಿ ಹೋದ್ರು ಅವರು ಒಂದು ಕಾರ್ಡ್ಗಳ ಮುಖಾಂತರ, ವಿತರಣಾ ಕಾರ್ಡ್ಗಳ ಮುಖಾಂತರ ಅವರು ತೊಗೋಬೋದು. ಇದು ಗೊತ್ತಿರತಕ್ಕಂಥ ವಿಚಾರ. ಇದು ನಿಮಗೆ ಗೊತ್ತಿದೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ನೆಸೆಸಿಟಿ ಜಾಸ್ತಿ ಇಲ್ಲ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇದು ವೆರಿ ಇಂಪಾರ್ಟೆಂಟ್. ಇದು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಏನಿದು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಸರ್? ಇದು SC ST ಮತ್ತು ಮಹಿಳೆಯರಿಗೆ ಮೀಸಲಿಡ್ತಕ್ಕಂಥ ಯೋಜನೆ. ಈ ಒಂದು ಬಜೆಟಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮಾರ್ಜಿನಲ್ ಫೈನಾನ್ಸ್ ಅಂತ ಏನು ಕರಿತೀವಿ, ಹಣದ ಅಂಚು ಹಣ ಅಂತ ಏನು ಕರಿತೀವಿ, ಅದನ್ನು 25% 15%ಗೆ ಇಳಿಕೆ ಮಾಡಿದ್ದಾರೆ. ಯಾಕಂದರೆ ಇದು ಸುಗಮವಾಗುತ್ತೆ ಅಂತ ಹೇಳ್ತಾರೆ. ಫಸ್ಟು
ಇಲ್ಲಿ ನಾನು ನಿಮಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಬಗ್ಗೆ ತಿಳ್ಕೊಬೇಕು, ಯಾಕಂದರೆ ಎಕ್ಸಾಮಲ್ ಬರ್ತಕ್ಕಂಥದ್ದು. ವಾಟ್ ಈಸ್ ಸ್ಟ್ಯಾಂಡ್ ಅಪ್ ಇಂಡಿಯಾ, ಏನು ಅದರ ಆಬ್ಜೆಕ್ಟಿವ್ ಏನು ಅಂದರೆ 10 ಲಕ್ಷದಿಂದ 1 ಕೋಟಿ ತನಕ, ಅಂದರೆ 100 ಲಕ್ಷ ತನಕ SC ST ಮತ್ತು ವುಮೆನ್ಸ್ಗೆ ಸಾಲ ಕೊಡ್ತಕ್ಕಂಥದ್ದು. ಇದು ಇನ್ ಕೇಸ್ ಆಫ್ ನಾನ್ ಇಂಡಿವಿಜುವಲ್ ಎಂಟರ್ಪ್ರೈಸಸ್, ಅಂದರೆ ಇದು ದಿಸ್ ಎಂಟರ್ಪ್ರೈಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಸರ್ವಿಸಸ್ ಸೆಕ್ಟರ್ ಆಗಿರ್ಬೋದು, ಅಂದರೆ ಕೈಗಾರಿಕೆ ಆಗಿರ್ಬೋದು, ಸೇವಾ ವಲಯ ಆಗಿರ್ಬೋದು, ಅಥವಾ ಇದು ಇಂಡಿವಿಜುವಲ್ ಆಗಿದೆ ಅಟ್ಲೀಸ್ಟ್ 50% ಆಫ್ ಶೇರ್ ಹೋಲ್ಡರ್ ಆ್ಯಂಡ್ ಕಂಟ್ರೋಲಿಂಗ್ ಸ್ಟಾಕ್ ಶುಡ್ ಬಿ ಹೆಲ್ಡ್ ಬೈ ಐದರ್ SC ST ವುಮೆನ್ ಆ್ಯಂಡ್ ಎಂಟರ್ಪ್ರೈಸಸ್. ಅಂದರೆ ಇಂಡಿವಿಜುವಲ್ ಆದರೆ ಫೈನ್, ಅಥವಾ ಇಂಡಿವಿಜುವಲ್ ಕಂಪ್ನಿಗಳಾದ್ರೆ ಏನಾಗುತ್ತೆ ಅಟ್ಲೀಸ್ಟ್ 51%ಗಿಂತ ಜಾಸ್ತಿ, ಅರ್ಧಕ್ಕಿಂತ ಹೆಚ್ಚು ಸ್ವಲ್ಪ ಜಾಸ್ತಿ SC ST ಅಥವಾ ವುಮೆನ್ ಆ ಒಂದು ಕಂಪ್ನಿಲಿ ಶೇರ್ ಹೊಂದಿರಬೇಕು, ಅಂಥವ್ರಿಗೆ ಇದನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಎಲಿಜಿಬಿಲಿಟಿ ಏನು ಸರ್, ವೆರಿ ಇಂಪಾರ್ಟೆಂಟ್ ಸರ್. ಎಲಿಜಿಬಿಲಿಟಿ ಏನು ಅಂದರೆ ಅವರ ಒಂದು ಅರ್ಹತೆ ಏನಿರಬೇಕು ಅಂದರೆ 18 ವರ್ಷ ಆಗಿರಬೇಕು, SC ST ವುಮೆನ್ ಆಗಿರಬೇಕು ಅವರು, ಅಥವಾ ವುಮೆನ್ ಆಗಿರಬೇಕು ಅವರು. ಇಲ್ಲಿ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಮಾತ್ರ ಈ ಲೋನ್ ಕೊಡ್ತಾರೆ, ವೆರಿ ಇಂಪಾರ್ಟೆಂಟ್ ಸರ್. ಅಂದರೆ ಹಸಿರು ಮೈದಾನ ಅಂತ ಕರಿತೀವಿ. ಹಸಿರು ಮೈದಾನ, ಬ್ರೌನ್ ಫೀಲ್ಡ್, ಗ್ರೀನ್ ಫೀಲ್ಡ್ ಅಂತ ಕರಿತೀವಿ. ಬ್ರೌನ್ ಫೀಲ್ಡ್ ಅಂದರೆ ಯಾವ್ದಾದ್ರು ಆಲ್ರೆಡಿ ಆಗಿರುತ್ತೆ ಅದನ್ನ ನಾವು ರಿನೋವೇಟ್ ಮಾಡೋದು, ಅದನ್ನ ಡೆವಲಪ್ ಮಾಡೋದು, ಅದು ಬ್ರೌನ್ ಫೀಲ್ಡ್ ಆಯಿತು. ಗ್ರೀನ್ ಫೀಲ್ಡ್ ಅಂದರೆ ಹೊಸದಾಗಿ ನಾವು ಯಾವ್ದಾದ್ರು ಒಂದು ಉದ್ಯಮ ತರ್ತಕ್ಕಂಥದ್ದು, ಅದನ್ನ ಗ್ರೀನ್ ಫೀಲ್ಡ್ ಅಂತ, ಅದಕ್ಕೆ ಮಾತ್ರ ಕೊಡ್ತಕ್ಕಂಥದ್ದು ಇದು. ಓಕೆ, ಇದು ವೆರಿ ಇಂಪಾರ್ಟೆಂಟು. ನೇಚರ್ ಆಫ್ ಲೋನ್ ಏನಾದ್ರು 10 ಲಕ್ಷದಿಂದ 100 ಲಕ್ಷ ಇದನ್ನು ಕೇಳ್ತಾರೆ. ಪರ್ಪಸ್ ಆಫ್ ಲೋನ್ ಅಂದರೆ ಅವ್ರನ್ನ ನಾವು ಎಂಕರೇಜ್ ಮಾಡೋಕ್ಕೋಸ್ಕರ, ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡಿಂಗ್, SC ST ವುಮೆನ್ ಎಂಟರ್ಪ್ರೈಸಸ್ನ ನಾವು ಎಂಕರೇಜ್ ಮಾಡೋಕ್ಕೋಸ್ಕರ. ಇಂಟ್ರೆಸ್ಟ್ ರೇಟ್ ಬಗ್ಗೆ ತಿಳ್ಕೊಳ್ಳೋ ನೆಸಿಟಿ ಇಲ್ಲ. ಓಕೆ, ಸೆಕ್ಯೂರಿಟಿ ಅವ್ರಿಗೆ ಹೆಂಗೆ ಕೊಡ್ತಾರೆ ಅಂದರೆ ಪ್ರೈಮರಿ ಸೆಕ್ಯೂರಿಟಿ, ಲೋನ್ ಸೆಕ್ಯೂರ್ಡ್ ಬೈ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಆರ್ ಗ್ಯಾರಂಟಿ ಆಫ್ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಸ್ಕೀಮ್. ಅಂದರೆ ಅವರು ಏನಾದ್ರು ಇಡ್ಬೋದು, ಅಥವಾ ಅವ್ರದ್ದು ಯಾರು ಕೊಲ್ಯಾಟ್ರ, ಅವ್ರದ್ದು ಯಾವ್ದಾದ್ರು ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಅವರ ಉದ್ಯಮದ ಇದನ್ನು ಕೂಡ ಇಟ್ಟು ಅವರು ತಗೋಬೋದು. ರೀಪೇಮೆಂಟ್ ಹೆಂಗೆ ಅಂದರೆ ಲೋನ್ ಈಸ್ ರೀಪೇಬಲ್ ಇನ್ 7 years ವಿತ್ ಮ್ಯಾಕ್ಸಿಮಮ್ ಟೈಮ್ ಆಫ್ ಪೀರಿಯಡ್ ಆಫ್ 18 ತಿಂಗಳು, ಅಂದರೆ 7 ವರ್ಷದಲ್ಲಿ ಮಾಡಬೇಕು. ಹೆಚ್ಚಿಗೆ ಅಂತಂದರೆ ಇನ್ನು 1.5 ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು. ಇದು ಈ ಸ್ಕೀಮ್ನ ವೆರಿ ಇಂಪಾರ್ಟೆಂಟು. ಮಾರ್ಜಿನಲ್ ಮನಿ, ಈ ಹಣದ ಹಂಚು ಅಂದರೆ ಏನು ಅಂದರೆ, ಈ ಮೊದಲು ಈಗ ಯಾರು ಇನ್ವೆಸ್ಟ್ ಮಾಡ್ತಿರಲ್ಲ 25% ನೀವೇ ಮಾಡಬೇಕಾಗುತ್ತೆ. ಈ 25% ನೀವೇ ಮಾಡಬೇಕಾದಾಗ ಏನಾಗುತ್ತೆ, ದುಡ್ಡು ನೀವೆಲ್ಲಿಂದ ಒದಗಿಸ್ತೀರಾ, ನೀವೆಲ್ಲರೂ ಬೇರೆ ಕಡೆ ಸಾಲ ತೋರಿಸ್ಬೇಕಾಗುತ್ತೆ. ಇನ್ನು 75% ಕೇಂದ್ರ ಸರ್ಕಾರದಿಂದ ನಿಮಗೆ ಸಾಲ ಕೊಡ್ಬೋದು. ಆದರೆ ಈ 25% ಇವಾಗ ಏನು ಮಾಡಿದರೆ ಬಜೆಟಲ್ಲಿ 15% ಮಾಡಿದ್ದಾರೆ. ಈಗೇನಾಗುತ್ತೆ, ನಿಮಗೆ ಕಮ್ಮಿ ಆಯಿತು. ಇದರಿಂದ ಇನ್ನೂ ಹೆಚ್ಚಿಗೆ SC ST ಮತ್ತು ವುಮೆನ್ ಒಂದು ಎಂಟರ್ಪ್ರಿನರ್ಶಿಪ್ನ ಮುಂದಕ್ಕೆ ತರೋಕ್ಕೆ ಈಸಿ ಆಯಿತು. ಸೊ ಅದರಿಂದ ಸ್ಟ್ಯಾಂಡ್ ಅಪ್ ಇದೆಯಲ್ಲ, ಸ್ಟ್ಯಾಂಡ್ ಅಪ್, ವಾಟ್ ಇಸ್ ದಿಸ್ ಸ್ಕೀಮ್, ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು, ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾರಿಗೋಸ್ಕರ ಇರೋದು, ಇದರ ಆಬ್ಜೆಕ್ಟಿವ್, ಅದರ ಒಂದು ಉದ್ದೇಶ ಏನು ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ, ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಒನ್ ಅನ್ಕೋತೀನಿ, ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ. ಹೌದು ಸರ್, ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಬಗ್ಗೆ ಮಾತಾಡ್ತಾ ಬಜೆಟ್. ಅಂದರೆ ಬುಡಕಟ್ಟು ಜನಾಂಗದವರಿಗೆ 750 ಏಕಲವ್ಯ ಮಾದರಿಯ ವಸತಿ ಶಾಲೆಗಳನ್ನ ತೆಗಿಬೇಕು. ಅದಕ್ಕೆ ದುಡ್ಡು ಕೂಡ ಇನ್ಕ್ರೀಸ್ ಮಾಡ್ತಾರೆ ಈ ಒಂದು ಬಜೆಟಲ್ಲಿ. ಏನು ಮಾಡ್ತಾರೆ ಅಂದರೆ, ಆ ಶಾಲೆ ತೆರೆಯೋಕ್ಕೆ ಮೊದಲು 20 ಕೋಟಿಯಿಂದ ಕೊಡ್ತಾ ಇದ್ದನ್ನ 38 ಕೋಟಿಗೆ ಜಾಸ್ತಿ ಮಾಡ್ತಾರೆ. ಗುಡ್ಡಗಾಡು ಪ್ರದೇಶದಲ್ಲಿ ಇರತಕ್ಕಂಥ ಪ್ರದೇಶಗಳಿಗೆ 48 ಕೋಟಿನ ನಿಗದಿಪಡಿಸ್ತಾರೆ. ಮತ್ತು ಪರಿಶಿಷ್ಟ ಜಾತಿ ಕಲ್ಯಾಣಕ್ಕಾಗಿ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಯೋಜನೆ ಅಡಿ ಕೇಂದ್ರ ಏನು ಮಾಡ್ತಾರೆ, 4 ಕೋಟಿ SC ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ 6 ವರ್ಷಗಳ ಕಾಲ 25-26ರವರೆಗೆ, ಅಂದರೆ ಈಗ 20ರಿಂದ ಹಿಡಿದು 25-26ರವರೆಗೆ 35,219 ಕೋಟಿ ಕೂಡ ಸರ್ಕಾರ ಕೊಡ್ತಾ ಇದೆ. ಕೇಳಬಹುದು, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಅಂತ? ಬುಡಕಟ್ಟು ಜನಾಂಗಗಳಿಗೆ ಪರಿಶಿಷ್ಟ ಜಾತಿಯ ಕಲ್ಯಾಣಕ್ಕೋಸ್ಕರ ಈ ಪೋಸ್ಟ್ ಮೆಟ್ರಿಕ್ ವೇತನ ಕೊಡ್ತಾ ಇರ್ತಕ್ಕಂಥದ್ದು, SC STಗೆ ಅಂತ ಹೇಳಬೇಕಾಗುತ್ತೆ ನೀವು. ಲಾಸ್ಟ್ ವಿವಾದ್ ಸೆ ವಿಶ್ವಾಸ್, ಇದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು, ಲಾಸ್ಟ್ ವರ್ಷ ಬಜೆಟಲ್ಲೂ ಕೂಡ ಇತ್ತು. ಏನಿಲ್ಲ, ಇಲ್ಲಿ ಏನಾಗುತ್ತೆ, ತೆರಿಗೆ ಒಂದು ವ್ಯವಸ್ಥೆಯಲ್ಲಿ ದಾವೆನ ಕಡಿಮೆ ಮಾಡೋಕ್ಕೆ, ಅಂದರೆ ಡಿಸ್ಪ್ಯೂಟ್ಸ್ನ ಕಡಿಮೆ ಮಾಡೋಕ್ಕೆ ಸರ್ಕಾರ ಈ ವಿವಾದ್ ಸೆ ವಿಶ್ವಾಸ ಅಂತಕ್ಕಂಥ ಸ್ಕೀಮ್ ತಂತು. ಇದು ಜನವರಿ 2021 ತನಕ, ಮೊದಲು ಲಾಸ್ಟ್ ಇಯರು ಮಾರ್ಚ್ ಇತ್ತು, ಏಪ್ರಿಲ್ ಆಯಿತು, ಆಮೇಲೆ ಜೂನ್ ಆಯಿತು, ಆಮೇಲೆ ಅಕ್ಟೋಬರ್ ಆಯಿತು, ಈಗ ಜನವರಿ 2021 30 ತನಕ ಇದು ಮಾಡ್ತು. ಇದರಿಂದ ಏನಾಯಿತು ಅಂದರೆ ಟ್ಯಾಕ್ಸ್ ಡಿಸ್ಪ್ಯೂಟ್ಸು ಕಮ್ಮಿ ಆಯಿತು, ದಾವೆ ಹೂಡೋದು ಕಮ್ಮಿ ಆಯಿತು. ಅವರವರ ಟ್ಯಾಕ್ಸ್ನ ಆನ್ಲೈನ್ ಮುಖಾಂತರ ವಿತೌಟ್ ಫೇಸ್ಲೆಸ್, ಅಂದರೆ ಫೇಸ್ಲೆಸ್ ಆನ್ಲೈನ್ ಮುಖಾಂತರ ಪರಿಹರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. 85,000 ಕೋಟಿ ರೂಗಳಲ್ಲಿ 1,10,000 ತೆರಿಗೆದಾರರು ಪಾವತಿಸಿದ್ದಾರೆ. ಎಷ್ಟು? 85,000 ಕೋಟಿ ರೂಪಾಯಿ ಪಾವತಿನ ಮಾಡಿದ್ದಾರೆ. ಸಣ್ಣ, ಮತ್ತು ಇದೊಂದೇ ಅಲ್ಲ, ಇಲ್ಲಿ ಬಜೆಟಲ್ಲಿ ಇನ್ನೂ ಮೆನ್ಷನ್ ಮಾಡ್ತಾರೆ. ಏನು ಮೆನ್ಷನ್ ಮಾಡ್ತಾರೆ ಅಂದರೆ, ಸಣ್ಣ ತೆರಿಗೆದಾರರ ಮೊತ್ತವನ್ನು ಮತ್ತಷ್ಟು ಕಡಿಮೆ ಮಾಡೋಕ್ಕೋಸ್ಕರ ಅವರು ವಿವಾದ ಪರಿಹಾರ ಸಮಿತಿಯನ್ನು ರಚಿಸಲು ಪ್ರಸ್ತಾಪಿಸಿದರು. ಅಂದರೆ ಒಂದು ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಕಮಿಟಿ ಮಾಡಬೇಕು ಅಂತ ಕೂಡ ಈ ಬಜೆಟಲ್ಲಿ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಇಲ್ಲಿ ಏನು ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಕಮಿಷನ್ ಅಂದ್ರೆ ಏನು ಅಂದರೆ, 50 ಲಕ್ಷದವರೆಗಿನ ಆದಾಯ ಹೊಂದಿರೋರು, ಅಥವಾ ಅವ್ರದ್ದೇನು ಟ್ಯಾಕ್ಸು 10 ಲಕ್ಷದವರೆಗೆ ಏನೋ ಡಿಸ್ಪ್ಯೂಟ್ ಟ್ಯಾಕ್ಸ್ ಇದ್ದರೆ ಅವರು ಈ ಸಮಿತಿನ ಸಂಪರ್ಕಿಸ್ಬೋದು. ಈ ಸಮಿತಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಮುಖರಹಿತ ಮೇಲ್ಮನವಿ ನ್ಯಾಯಾಧೀಕರಣದ ಮುಖಾಂತರ ಪರಿಹರಿಸ್ಕೊಡ್ತಾರೆ. ಅಂದರೆ ಈಗ ಒಬ್ಬನೇ ಟ್ಯಾಕ್ಸ್ ಆಫೀಸರ್ ಬಂದರೆ ನಿಮ್ಮನ್ನ ಏನು ಮಾಡ್ಬೋದು,
ಸ್ಕ್ರೂ ಮಾಡ್ಬೋದು, ಅಥವಾ ಒಂದು ಸ್ಕ್ರೂ ಇನ್ ದ ಸೆನ್ಸ್ ನಿಮ್ಮನ್ನ ಮೆಂಟಲಿ ಹರಾಸ್ ಮಾಡ್ಬೋದಲ್ಲ, ಇವೆಲ್ಲ ಆಗ್ಬಾರ್ದು. ಅದಕ್ಕೆ ಮುಖರಹಿತ ಆನ್ಲೈನ್ ಮುಖಾಂತರ ಎಲ್ಲ ನಡಿಬೇಕು. ಅಲ್ಲಿರ್ತಕ್ಕಂಥ ಯಾವ ಟ್ಯಾಕ್ಸ್ ಆಫೀಸರ್ನ ಹ್ಯಾಂಡ್ಲ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಬಾರ್ದು, ನಾವ್ಯಾರು ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಸೊ ಹೀಗೆ ಈ ವಿವಾದ ವಿಶ್ವಾಸ ಯೋಜನೆ ಅಂಡಿ ಟ್ಯಾಕ್ಸ್ ಡಿಸ್ಪ್ಯೂಟ್ಸ್ನ ಸೆಟ್ಲ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋಸ್ನ, ಮತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು.